ಬಂದ ನೋಡು ತ್ಯಾಗೆ ಹಾನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗೆ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಬಂದ ಕುಮಾರ ಶಿವಯೋಗಿ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ, ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ, ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ, ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಅಂದ ಅನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ, ಅಂದ ಅನಾಥರ ಚಂದದಿ ಪೊರೆದ ತಂದೆಯು ತಾನೆನಿಸಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆವೆ ಮನದುಂಬಿ, ಹಾಡುವೆ ಮೈದುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ, ಹಾಡುವೆ ಮೈದುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗತುಂಬಿ, ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗತುಂಬಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ. ಶಿವಸಂಭಜೈ ನಮಃ. ಮಹಾದೇವ ಜನ್ಮ ಬಬ್ಬುರುಧರಿ ದಾರಿದ್ರಂ ಅತನಂ ಭೂಮಿ ತೇಲೆ ಸಮುದ್ರ ತೀರೆ ಮರಣಂ ಕಿಂಚಿದ್ದಗ್ರತಿ ಭವಿಷ್ಯತಿ. ಓಂ ಶ್ರೀ ಗುರುಭ್ಯೋ ನಮಃ. ಕಾಯಿದೊಳಗುರ್ಲಿಂಗ ಜಂಗಮ ದಾಯಿತವನರಿಯಲ್ಕೆ ಸುಲಭೋಪಾಯದಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಪೂರ್ವವಾಗಿ ದಾಯದೂರಿ ಸಮಸ್ತ ಭಕ್ತವಿ ಕಾಯುವನ್ನು ಪವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಶೇಣಾರ್ತಿ. ಆರಂಭದಲ್ಲಿ ಬಸವಾದಿ ಶಿವಶೇಣರನ್ನ, ರೇಣುಕಾದಿ ಪಂಚಾಚಾರ್ಯರನ್ನ, ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ವಿಶ್ವ ಮಹಾನ್ ಸಂತರನ್ನ, ಯೋಗಿಗಳನ್ನ, ತ್ಯಾಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ 84 ಲಕ್ಷ ಜೀವರಾಶಿಗೆ ಅನ್ನವನ್ನು ನೀಡತಕ್ಕಂಥ ಭೂತಾಯಿಯ ಚೊಚ್ಚಲ ಪುತ್ರ ರೈತನನ್ನ, ಹಗಲು ഇരുಳು ಎನ್ನದನೇ ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ನೆನೆಯುತ್ತಾ 15ನೇ ಶತಮಾನದ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿ ತೋಂಟದ ಸಿದ್ಧಲಿಂಗ ಯತಿವರ್ಯರನ್ನು,
ಸದಾವಕಾಲ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿ ಭವ್ಯವಾದ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾವ್ಯಲೋಕದ ಹರಿಕಾರನಾಗಿರುವ ಅಪ್ಪ ಹಾನಗಲ ಗುರುಕುಮಾರ ಶಿವಯೋಗಿಯನ್ನ, ಅರಮನೆಗೆ ಮೀಸಲಾದ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟು ಹೋಗಿರ್ತಕ್ಕಂಥ ಎನ್ನಪ್ಪ ಪಂಚಾಕ್ಷರಿ ಗುರುವರ್ಯರನ್ನ, ಅಂಗದೊಳಗ ಲಿಂಗವನ್ನು ಪಿಡಿದು ಲಿಂಗದಲ್ಲಿ ಶಿವನನ್ನು ಕಂಡಿರ್ತಕ್ಕಂಥ ತುಲಾಭರ ಚಕ್ರವರ್ತಿಗಳು ತ್ರಿಭಾಷೆಯ ಕವಿಗಳಾದ, ಈ ಭೂಮಿಯ ಮೇಲೆ ಹೆಣ್ಣು ಕೊಡುವರುಂಟು, ಹೊನ್ನು ಕೊಡುವರುಂಟು, ಕೊನೆಗಾಲಕ್ಕೆ ಮಣ್ಣನ್ನು ಕೂಡ ಕೊಡುವರುಂಟು. ಸಾವಿರ ಸಾವಿರ ಅಂಧ ಅನಾಥ ಕುರುಡ ಕುಂಟ ದೀನ ದಲಿತ ಬಡಮಕ್ಕಳ ಬದುಕಿ ಬಣ್ಣವನ್ನು ಕೊಟ್ಟಂತ ಎನ್ನಪ್ಪ ಪೂಜ್ಯ ಪುಟ್ಟರಾಜ ಗುರುವರ ಕರ್ತೃದಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಹಸಿವೆ ಅಂತ ಬಂದವರಿಗೆ ಅನ್ನವನ್ನು ಕೊಟ್ಟು, ದಾಹ ಅಂತ ಬಂದವರಿಗೆ ನೀರನ್ನು ಕೊಟ್ಟು, ಕಷ್ಟ ಅಂತ ಬಂದವರ ಕಷ್ಟವನ್ನು ದೂರ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರಾಧಿಪತಿ ಒಡೆಯನಾಗಿರ್ತಕ್ಕಂಥ ಕರ್ತೃ ಜಗದ್ಗುರು ಶಿವಲಿಂಗೇಶ್ವರ ಕರ್ತೃದಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಆ ಮಹಾಮಹಿಮರ ಜಾತ್ರಾ ಮಹೋತ್ಸವ ತನ್ನಿಮಿತ್ತವಾಗಿ ಹಾಲು ಮತದ ಕುಲದೊಳಗ ಜನಿಸಿ ಹಾಲು ಮತದ ಕೀರ್ತಿಯನ್ನು ಗಗನದ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ, ಇಲ್ಲೇ ನಮ್ಮ ನೆರೆಯ ಗ್ರಾಮವಾಗಿರ್ತಕ್ಕಂಥ ಮಿರ್ಗಿ ಒಳಗೆ ಜನಿಸಿರ್ತಕ್ಕಂಥ ಅಪ್ಪ ಮುಗುಳುಕೋಟದ ಯಲ್ಲಲಿಂಗ ಮಹಾರಾಜರ ಪುರಾಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಎಲ್ಲಾ ಕಾರ್ಯಕ್ರಮಗಳ ರೂವಾರಿಗಳು ಪ್ರಸ್ತುತ ಶ್ರೀಮಠದ ಪೂಜ್ಯರು, ಅದ್ಭುತವಾಗಿರ್ತಕ್ಕಂಥ ವಾಗ್ಮಿಗಳು ತಮ್ಮ ವಾಣಿಯ ಮುಖಾಂತರವಾಗಿ ಇನ್ನು ಸಮಾಜದ ಜನಗಳ ಮನಸ್ಸಿಗೆ ಅಂಟಿರ್ತಕ್ಕಂಥ ಮೈಲಿಗೆಯನ್ನು ತೊಳಿತಾ ಇರ್ತಕ್ಕಂಥ ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತರು, ಎಲ್ಲ ಭಕ್ತರನ್ನು ಕೂಡ ನನ್ನವರು ತನ್ನವರೆಂದು ಅಪ್ಪಿಕೊಳ್ಳುವ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣಮ ಸ್ವರೂಪ ಕುಮಾರ ಶಿವಲಿಂಗೇಶ್ವರ ಮಹಾಸ್ವಾಮಿ ಪಾದಕ ಭಕ್ತಿಯ ಪ್ರಣಾಮಗಳನ್ನುತ್ತ ಬಹಳ ಸುಂದರವಾಗಿ 11 ದಿನಗಳ ಕಾಲ ತಮ್ಮ ಹೃದಯಕ್ಕೆ ಮುಟ್ಟುವ ಹಾಗೆ ವಚನ ಸಾಹಿತ್ಯ, ತತ್ವಗೀತೆ, ಜಾನಪದ ಗೀತೆಯನ್ನು ನೀಡ್ತಾ ಇರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಗಾನಕೋಗಿಲೆ ಆತ್ಮೀಯ ಸಹೋದರ ಕಲ್ಯಾಣ ಕುಮಾರ್ ಗವಾಗಳವರು ನಡೆಯವರು ಕೂಡ ಶರಣೆಂದು, ಆ ಸಂಗೀತಕ್ಕೆ ತಕ್ಕ ಹಾಗೆ ಅದ್ಭುತವಾಗಿರ್ತಕ್ಕಂಥ ತಬಲಾ ಸಾತನ್ನು ನೀಡ್ತಾ ಇರುವಂಥ ತಬಲಾ ಚತುರ, ತಬಲಾ ಮಾಂತ್ರಿಕ, ಕುಷ್ಟಗಿಯ ಹಿರೇಮಠದ ಜನ್ಮಮೂರ್ತಿಯಾಗಿರ್ತಕ್ಕಂಥ ಪ್ರತಾಪ್ ಕುಮಾರ್ ಹಿರೇಮಠ ಕುಷ್ಟಗಿಯವರು ಕೂಡ ಶರಣೆಂದು, ವಿಶೇಷವಾಗಿ ಉಪನ್ಯಾಸಕರಾಗಿ ಸಹೋದರಿಯರು ಬಂದಿದ್ದಾರೆ, ಅವರಿಗೂ ಕೂಡ ಶರಣೆಂದು, ಯಾವತ್ತೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜೀವಿಗಳೇ, ಶರಣು ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಜೊತೆಗೆ ಬಹುಶಃ ಇಂಡಿ ತಾಲೂಕಿನೊಳಗೆ ಶಿವಪುರ ಅಂತ ತಿಳ್ಕೊಂಡು ಊರಾಗ ಅಷ್ಟ ಕಾಣ್ತಿದ್ರಿ. ಇವತ್ತಿನ ದಿವಸ ಇಡೀ ನಮ್ಮ ತಾಲೂಕಲ್ಲ, ಜಿಲ್ಲಾ ಅಲ್ಲ, ಇಡೀ ನಾಡಿನ ತುಂಬ ಬಸವ ಟಿವಿಯ ಮುಖಾಂತರವಾಗಿ ನಮ್ಮೂರೊಳಗೆ ಪ್ರವಚನ ನಡೆದದ, ನಮ್ಮೂರು ಹಿಂಗೈತೆ ಅಂತ ತಿಳ್ಕೊಂಡು ಇಡೀ ನಾಡನ್ನೇ ನೋಡುವ ಹಾಗೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯರಿಗೂ ಕೂಡ ಶರಣೆಂದು, ಯಾವತ್ತೂ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಬಹಳ ವಿಶೇಷ ಏನು ಅಂತಂದ್ರೆ, ಬಹಳ ಚಿಕ್ಕದಾದ ಚೊಕ್ಕದಾದ ಗ್ರಾಮ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನೊಳಗೆ ಬರುವಂಥದ್ದು ಮಿರ್ಗಿ ಎನ್ನುವಂಥ ಗ್ರಾಮ. ಏ ತಂಗಿ, ಮಿರ್ಗಿ ಎನ್ನುವಂಥ ಗ್ರಾಮದೊಳಗೆ ಚಿಕ್ಕದಾದ ಚೊಕ್ಕದಾದ ಗ್ರಾಮ. ಆ ಗ್ರಾಮ ಹೇಗಿತ್ತು ಅಂತಂದ್ರೆ, ಯಾರೇ ಬಂದರೂ ಕೂಡ ಬರುವವರನ್ನ ನನ್ನವರು ತನ್ನವರನ್ನು ತಿಳ್ಕೊಂಡು ಕೈ ಬೀಸಿ ಕರಿತಾ ಇತ್ತಂತೆ. ಬರುವವರನ್ನ ಕೈ ಬೀಸಿ ಕರಿತಾ ಇರ್ತಕ್ಕಂಥ ಮಿರ್ಗಿಯ ಗ್ರಾಮ. ಆ ಗ್ರಾಮದೊಳಗ ಹಾಲು ಮತದ ದಂಪತಿಗಳು. ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಗುರುಕುಮಾರೇಶ್ವರ ಮಹಾರಾಜ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪರಮ ಪೂಜ್ಯರನ್ನ ಎಲ್ಲರೂ ಕೂಡ ಜೋರಾದ ಚಪ್ಪಳೆ ತಟ್ಟುವ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತಿಸಿ, ಆ ಒಂದು ಮಿರ್ಗಿ ಗ್ರಾಮದೊಳಗೆ ದಂಪತಿಗಳಾಗಿರ್ತಕ್ಕಂಥ ನಿತ್ಯಲೂ ಕೂಡ ತಮ್ಮ ಬದುಕನ್ನ, ಜೀವನವನ್ನ ಸಾಗಿಸ್ತಾ ಇರುವಂತ ದಂಪತಿಗಳಾದ ಕಾಶಿಬಾಯಿ ಶಿವಪ್ಪ ಗಾಳಿ. ಭಗವಂತ ಏನೆಲ್ಲವನ್ನು ಕೂಡ ಕೊಡ್ತಾನೆ, ಆದ್ರೆ ಬಡತನದೊಳಗಿದ್ರು ಕೂಡ ಮನುಷ್ಯ ಎಷ್ಟೇ ಬಡವನಾಗಿರೋಲ್ಲ, ಗುಡಿಸಲ ಮನೆಯೊಳಗಿದ್ರು ಕೂಡ ಚಿಂತಿಲ್ಲ, ಮನೆ ತುಂಬ ಮಕ್ಕಳಿರ್ಲಿ ಅಂತ ಕರಿತಿದ್ರು ಆಗಿನ ಸಮಯದೊಳಗೆ. ಒಂದಲ್ಲ ಎರಡಲ್ಲ 10 12 ಡಜನ್ ಮಕ್ಕಳು ಹಡಿತಾ ಇದ್ರು ಗುಡಿಸಲ ಮನೆಯಾಗಿದ್ರು ಕೂಡ. ಇವತ್ತಿನ ದಿನಮಾನದೊಳಗ ಅರಮನೆಯೊಳಗೆ ಅದಿವೆ ಅಂದ್ರು ಕೂಡ ಮನೆಯಾಗಿ 2 ಮಕ್ಕಳಿಲ್ಲ. ಯಾಕ? ಅವಾಗಿನ ಊಟ ಹಂಗಿತ್ತ, ಅವಾಗಿನ ದುಡಿಮೆ ಹಂಗಿತ್ತ, ಅವಾಗಿನ ಮಕ್ಕಳನ್ನ ಹಡಿಯೋದು ಕೂಡ ಹಂಗ ಇತ್ತ. ಏ ತಮ್ಮ,
ಆಶ್ಚರ್ಯ ಏನು ಅಂತಂದ್ರ ಅವಾಗಿನ ಮಂದಿಗೂ ಈಗಿನ ಮಂದಿಗೂ ಎಷ್ಟು ವ್ಯತ್ಯಾಸ ಐತೆ ಅಂತಂದ್ರ ಅವಾಗ ಹಡ್ಯಾಕೂ ಹಂಗ ಇದ್ರು, ದುಡಿಯಾಕೂ ಹಂಗ ಇದ್ರು, ಉಣ್ಣಾಕೂ ಹಂಗ ಇದ್ರು. ಆಶ್ಚರ್ಯ ಏನು ಅಂತಂದ್ರ ಮನೆಯಾಗಿರ್ತಕ್ಕಂಥ ಅಜ್ಜ, ಮನೆಯಾಗಿರ್ತಕ್ಕಂಥ ಅಮ್ಮ, ಆಯಿ ಮುತ್ಯ ಬಂದಷ್ಟ ತಾಳಕಿ ಅಪ್ಪ ಬರಂಗಿಲ್ಲ. ಇವತ್ತಿನ ದಿನಮಾನದೊಳಗ ಅಪ್ಪ ಬಂದಷ್ಟ ತಾಳಕಿ ಮಗ ಬರಂಗಿಲ್ಲ. ಎಷ್ಟು ವಿಶೇಷ ಅಂತಂದ್ರ ಅವಾಗಿನ ಊಟ ಹಂಗಿತ್ತ, ಜವಾರಿ ಊಟ ಇತ್ತು ಅವಾಗ ಆಗಿನ ಸಮಯದೊಳಗ. ಎಷ್ಟು ಚಂದ ಅವಾಗಿನ ಊಟ. ಅದಕ್ಕೆ ಒಬ್ಬ ಅಂತ ಏನಂತಂದ್ರ, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಅದನ್ನ ತಿಂದು ನಮ್ಮಜ್ಜ ಆಗಿದ್ದ ಬಹುದೂರ್ ಗಂಡು. ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಅದನ್ನ ತಿಂದು ನಮ್ಮಜ್ಜ ಆಗಿದ್ದ ಬಹುದೂರ್ ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಬಿಸಿಯ ಬೀಜೋಳದ ರೊಟ್ಟಿ, ಅದನ್ನ ತಿಂದು ನಮ್ಮಪ್ಪ ಆಗಿದ್ದ ಜಗಗಟ್ಟಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆವ, ಇಂದು ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರ್ ವಡ, ಅದನ್ನ ತಿಂದ ನಾನಾಗಿನಿ ಪ್ಲಾಸ್ಟಿಕ್ಕಿನ ಕೊಡ. ನೋಡಿರ್ಬೇಕಾರೆ ಭೀಮ್ ಇದ್ದಂಗಿರ್ತಾನ, ಒಂದು ಕೊಡ ಎತ್ತಕ್ಕೆ ಬರುದಿಲ್ಲ. ಆಗಿನ ಸಮಯದೊಳಗ ತಾಂಬರ್ ಕೊಳನ ಎಲ್ಲಿ ಬಾವಿ ಅದಾವ, ಬಾವಿಗೆ ಹಗ್ಗ ತಗೊಂಡು ಹೋಗ್ಬೇಕ, ಶೇದ್ಕೊಂಡು ಬರ್ಬೇಕ, ಬೋರ್ ಅದಾವ, ಬೋರ್ನಿಂದ ನೀರ್ ಹೊಡ್ಕೊಂಡ್ ಬರ್ಬೇಕ. ಅವಾಗಿನ ಸಂದರ್ಭ ದುಡಿಯೋನು ಹಂಗ ಇತ್ತು. ಆಶ್ಚರ್ಯ ಏನು ಅಂತಂದ್ರವ, ಹೆರಿಗೆಯೊಳಗಿರ್ತಕ್ಕಂಥ ಈ ನಮ್ಮೂರೊಳಗೆ ಬಹಳ ಮಂದಿ ತಾಯಂದ್ರ ಕುಂತಾರ, ಕೇಳಿರ್ಬೇಕಾರೆ ನೀವು ಸಮಯ ಸಿಕ್ಕಾಗ ಅವ್ರನ್ನ. ಏನು ಅಂತಂದ್ರೆ ಯವ ನೀ ಹೆಂಗ ಮಕ್ಕಳ ಹಡ್ದೆ ಅಂದ್ರ 12 ಅಲ್ಲ 18 20 ಮಕ್ಕಳ ಹಡ್ದಾರಂದ್ರು ಕೂಡ ಒಂದ್ ದಿವ್ಸ ಕೂಡ ದವಾಖಾನೆ ಕಂಡಿಲ್ಲ ಆಗಿನ ಮಂದಿ. ಯಾಕ? ಅವಾಗ ದವಾಖಾನೆ ಇದ್ದಿದ್ದಿಲ್ಲ. ಸೂಲ್ಗಿತ್ಯಾರ ಅಂತ ಬರ್ತಿದ್ರ, ಕೊಡಪನ ತಗೊಂಡು ಹೋಗಿ ನೀರು ಜಕ್ಕೊಂಡು ಬಂದ ಹೆರಿಗಾದವ್ರು ಎಷ್ಟೋ ಮಂದಿ ಅದಾರ ನಮ್ಮೂರಾಗ. ಹಂಗ ಸುಮ್ಮನೆ ಕೇಳಿರ್ಬೇಕಾರೆ ನೀವು. ಕೈಯಾಗ ಕುಡ್ಗೋಲ್ ತಗೊಂಡೋಗಿ, ಕುರ್ಚಿ ತಗೊಂಡೋಗಿ ಹೊಲದಾಗ ಕಸ ತೆಗೆದು ಬಂದು ಹೆರಿಗಾದರು ತಾಸಿಗೆ ಎಷ್ಟೋ ಮಂದಿ ಸಿಗುತ್ತಾರ. ಯಾಕ? ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಉಣ್ಣೋದು ಹಂಗ ಇತ್ತು, ದುಡಿಯೋದು ಹಂಗ ಇತ್ತು, ಹಡಿಯೋದು ಹಂಗ ಇತ್ತು. ಅದ್ರಾಗ ಹೆಂಗ್ರಿ ಅವಾಗಿನ ಮಕ್ಕಳ ಭೀಮ್ನಂತ ಮಕ್ಕಳು ಹಡಿತಿದ್ರು ಅವಾಗ. ಈಗ ಈಗಿನ ಮಂದಿನ ಉಣ್ಣೋದು ಅಟ್ಟ ಐತೆ, ಅವು ಹಡ್ಯೋದು ಅಟ್ಟ ಐತೆ. ಅವು ಹೆಂಗ ತಿನ್ನೋದು ಇಟ್ಟಿಟ್ಟು ಅವು ಇಟ್ಟಿಟ್ಟ ಕೋಳಿ ಕಾಲ ಗುಬ್ಬಿ ಕಾಲ ಇಟ್ಟಿಟ್ಟು ಹಡಿತಾರ. 2 ಮಕ್ಕಳು ಸಾಕಾಗಿ ಹೋಗ್ಬಿಡ್ತೈತಿ ಈಗ. ಅಲ್ಲ, ಒಂದು ಮಾತು ನೆನಪಿರ್ಲಿ ತಾಯಿ, ಮಕ್ಕಳನ್ನ ಯಾಕೆ ಹಡಿಬೇಕು ಅಂತಂದ್ರೆ ಈಗಿನ ಸರ್ಕಾರ ಏನೆಲ್ಲ ಹೇಳ್ತೈತಿ. ಏನಂತಂದ್ರೆ ಇವತ್ತಿನ ದಿನಮಾನದೊಳಗೆ ಹೇಳಿದ್ರ ಮನೆಗೊಂದು ಮಗು ಮನೆಗೊಂದು ಮರ ಅಂತ ಹೇಳಕತ್ತಾರೆ. ಅದನ್ನೇ ನೀವು ತಲೆ ಕೆಡಿಸ್ಕೊಬೇಡ್ರಿ, ಹಂಗ ಹೇಳ್ತಿರ್ತಾರ ಹೊಕ್ಕಾರ, ಹಂಗ ಹೇಳ್ಕೊಂತ. ನಾ ಹೇಳೋದಲ್ಲ, ನೆನಪಿರ್ಲಿ. ಹಿಂದಿನ ಮಂದಿ ಅಂತಿದ್ರು, ನಾ ಅದ್ರಲ್ಲಿ ನಿಮ್ಗೆ ಹಳ್ಳಿ ಒಳಗೆ ಒಂದು ಭಾಷೆ ಬರ್ತದೆ. ಏನು ಅಂತಂದ್ರೆ ಮನ್ಯಾಗ ಜ್ವಾಳದ ಹಿಟ್ಟು ನಾದ್ಕೊಂಡು ಹಿಂಗೆ ಬಡಿತಿರ್ಲ, ಏನಂತಿರ್ವ ಅದಕ್ಕೆ? ಏನಂತೀರಿ? ಜ್ವಾಳದ ಹಿಟ್ಟು ನಾದ್ಕೊಂಡು ಬಡಿತಿರ್ಲ, ಏನ್ ರೊಟ್ಟಿ ಅಂತೀರಿ ಬಕ್ರಿ ಅಂತೀರಿ? ಮಾತಾಡ್ರಿ, ಬಾಯ್ತಿಲ್ಲ ಯವ್ವ, ರೊಟ್ಟಿ ಹೋದಲ್ಲ. ಆಶ್ಚರ್ಯ ಏನು ಅಂತಂದ್ರ ರೊಟ್ಟಿ ಬಡಿತಿರಲ್ಲ, ಹಿಂದಿನ ಹಿರಿಯರು ಒಂದು ಮಾತಂತಿದ್ರು. ಏನು ಅಂತಂದ್ರ ಬಡಿಯ ಕೈಲೇ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ. ಹೌದಾ ಯವ್ವ? ನಾ ಹೇಳಿದ್ದಲ್ಲ, ನಿಮ್ಮಂತ ಹಿರಿಯರು ಹೇಳ್ಯಾರ. ಬಡಿಯ ಕೈಲೇ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ, ಹಡಿಯ ಕೈಲೇ ನಮ್ಮವ್ ಹೇಳಕತ್ತ 4 ಮಕ್ಕಳನ್ನ ಜಾಸ್ತಿ ಹಡಿಬೇಕಂತೇಳಿ. ಕರೆ ಹೇಳ್ರಿ, ಯಾರು 4 ಮಕ್ಕಳು ಹಡಿದ್ರಿ ನೀವು? 2 ಮಕ್ಕಳಿಗೆ ತೀರೋದು ಹೋಗಿರ್ತೈತಿ. ಯಾಕ? ಸೀದಾ ಆಸ್ಪತ್ರೆಗೆ ಹೋದಂದ್ರೆ ಸಿಜನ ಅಂತಾರವು. ಅವಾಗಿನ ಮಂದಿ ಯಾಕ ನಾರ್ಮಲ್ ಹೆರಿಗೆ ಹಾಕಿದ್ವು ಅಂತಂದ್ರ, ತಾಸಿ ಹೆರಿಗಾಗೋಕಿನ ಮುಂಚೆಕ ತಾಂಬರು ಕೊಡ್ಕೊಂಡು ನೀರು ತೊಗೊಂಬಂದು ಇಟ್ಟು ಹೆರಿಗಾದ್ರು ಎಷ್ಟೋ ಮಂದಿ ಅದ್ರ ನಮ್ಮ. ಅವಾಗ ದುಡಿತಿದ್ರು ಹಂಗ. ಈಗ ಮನೆಯಾಗ ಸೊಸಿ ಇರ್ಲಿ, ಮಗಳಾಗಿರ್ಲಿ, ಹೆರಿಗೆ ಬಂದಳಂದ್ರೆ ಒಂದು ಚರ್ಗಿ ಸಹಿತ ಎತ್ತಿಸ್ಕೊಡಲ್ಲ ನೀವು, ಹಿಂದೆ ಹೊಂಟ್ರೆ ಹಿಡ್ಕೊಂಡು. ಯಾಕ? ಇವತ್ತು ದವಾಖಾನೆ ಹೋಗಿ ಡಾಕ್ಟರ್ ಹೇಳಿದೆ, ಒಂದು ವಾಕಿಂಗ್ ಮಾಡ್ರಿ, ಸರಿಯಾಗಿ ನೀರು ಕೊಡ್ರಿ, ವಾಕಿಂಗ್ ಮಾಡ್ರಿ, ನೀರು ಕೊಡ್ರಿ. ಅವಾಗಿನ ಮಂದಿನ ಅದನ್ನ ಮಾಡ್ತಿದ್ರು. ಆದ್ರೆ ಈಗಿನ ಮಂದಿ ಹಂಗೆ ಹೇಳಕತ್ತಾರ. ಆಶ್ಚರ್ಯ ಏನು ಅಂತಂದ್ರೆ ತಾಯಿ, ಬಡಿಯ ಕೈಲೇ 4 ರೊಟ್ಟಿ ಜಾಸ್ತಿ ಯಾಕೆ ಬಡಿಬೇಕಂದ್ರ, ನೆನಪಿರ್ಲಿ, ನೀವು ಮಾಡಿದ ಬಿಸಿ ಬಿಸಿಯ ರೊಟ್ಟಿ, ನೀವು ಮಾಡಿದ ಬಿಸಿ ಬಿಸಿಯ ಪಲ್ಯ, ಹಿಂಗ ರೊಟ್ಟಿ ಹಿಡ್ಕೊಂಡ ಪಲ್ಯ ಹಚ್ಕೊಂಡ ಹಿಂಗ ಕುಂತ್ಕೊಂಡು ಉಣ್ಣುವಂತ ಸಮಯದೊಳಗ ನಿಮ್ಮ ಮನಿ ಮುಂದ ನಿಮ್ಮ ಪರಿಚಯ ಇದ್ದವರು, ನಿಮ್ಮ ಮನಿ ಮಗಲ್ದವರು ಯಾರಾದರೂ ಬಂದ್ರು ಅಂತಂದ್ರೆ ಏನಂತೀರಿ ನೀವು? ಏನಂತೀರಿವ? ಉಣ್ಣಾಕ್ ಕುಂತ್ಕೊಂಡ್ರಿ, ಊಟಕ್ಕೆ ಕುಂತೀರಿ, ನಿಮ್ಮ ಮನಿ ಮಕ್ಕಳದವ್ರು ಯಾರಾದ್ರೂ ಬಂದ್ರು ಅಂತಂದ್ರೆ ನಿಮ್ಮ ಮನಿ ಒಳಗೆ ಏನಂತೀರಿ? ಅವ್ರಿಗೆ ಏನು ಊಟಕ್ಕೆ ಕರಿತೀರ? ಸುಮ್ಮನೆ ಊಟ ಮಾಡ್ತೀರಿ? ಕರಿತಿರಲ್ಲ, ಏನಂತೀರಿ? ಏನಂತೀರಿವ? ಊಟ ಮಾಡಮ್ ಬರ್ರಿ ಅಂತೀರಿ. ಹೌದಲ್ಲ? ಅಕಸ್ಮಾತಾಗಿ ಅವ್ರು ಊಟ ಮಾಡಿದ್ರಂದ್ರೆ ಹೊಟ್ಟೆ ತುಂಬಿತ್ತಂದ್ರೆ ಏನಂತಾರ? ಇಲ್ಲ ಭಾಳ ಮಂದಿ ಆಗ್ಲಿ ಅಂತಾರ, ಸಾಗ್ಲಿ ಅಂತಾರ. ಹೌದ್ರೆ? ಅಕಸ್ಮಾತಾಗಿ ನೀವು ರೊಟ್ಟಿ ಪಲ್ಯ ಹಚ್ಕೊಂಡು ಊಟ ಮಾಡುವಂತ ಸಮಯದೊಳಗೆ ಊಟ ಮಾಡಮ್ ಬರ್ರಿ ಅಂತ ಕರೆದುಕೊಳ್ಳೆ ಅವ್ರ ಏನ್ರ ಕರ್ದಾರ್ತಾರೆ ಅಂತ ತಿಳ್ಕೊಂಡು ಸೀದಾ ಒಳಗ ಬಂದ್ರಂದ್ರ, ಅಯ್ಯ ಇದ್ರ ದುರ್ಗವ್ ನೋಂಗೊಲಿ ಕರೆದುಕೊಳ್ಳೆ ಬಂದ ಬಿಡ್ತೀವ ಯವ್ವ, ಇದು ಇನ್ನೆಮ್ಮ ಕರಿಬಾರ್ದಂತೀರಿ ಯಾರು? ಇಲ್ಲ. ಯಾಕ? ರೊಟ್ಟಿಯ ಋಣ ಕರ್ಕೊಂಡು ಬರ್ತದ. ರೊಟ್ಟಿ ಋಣ ಬಡಿಬೇಕಾದ್ರ
4 ರೊಟ್ಟಿ ಯಾಕೆ ಬಡಿಬೇಕಂದ್ರ ನಿಮ್ಮ ಮನೆಗೆ ರೊಟ್ಟಿ ಋಣ ಕರ್ಕೊಂಡ್ಬರ್ತಂತ. ರೊಟ್ಟಿ ಋಣ ಬಹಳ ದೂರ ಹೋಗೋದು ಬೇಡ. 7-8 ವರ್ಷದ ಹಿಂದ ನಮ್ಮ ಶಿವಪುರ ವಿರಕ್ತ ಮಠಕ್ಕ, ಶಿವಲಿಂಗಜ್ಜನ ಮಠಕ್ಕ 40 ವರ್ಷದಿಂದ ಸ್ವಾಮಿಗಳಿಲ್ಲದ್ರೆ ಹಂಗ ಬಿದ್ದಿತ್ತ ಮಠ. ಮಠ ಅಂದ್ರೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ, ಶಿವಪುರ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ. ಆದ್ರ ಹಾನಗಲ್ಲ ಕುಮಾರಪ್ಪನ ಆಶೀರ್ವಾದ, ಜಗದ್ಗುರು ಶಿವಲಿಂಗಜ್ಜನ ಆಶೀರ್ವಾದ 8 ವರ್ಷದ ಹಿಂದೆ ಹೆಂಗಿತ್ತು ನಮ್ಮೂರ. ಇವತ್ತ ಎಲ್ಲೇ ಹೋದ್ರು ಕೂಡ ಬರೇ ಇಂಡಿ ತಾಲೂಕಲ್ಲ, ಬಿಜಾಪುರ ಅಲ್ಲ, ಆಲ್ ಕರ್ನಾಟಕದೊಳಗೆ ಎಲ್ಲಾದ್ರೂ ಕೂಡ ಶಿವಪುರ ಅಂತ ತಿಳ್ಕೊಂಡು ಹೇಳ್ಬೇಕನ್ನಂಗಿತ್ತಂದ್ರ ವಿರಕ್ತ ಮಠ, ಜಗದ್ಗುರು ಶಿವಲಿಂಗೇಶ್ವರ ಮಠ ಅಂತ ತಿಳ್ಕೊಂಡು ಕರೀತಾರಂದ್ರ ಅದಕ್ಕೆ ಕಾರಣ ಏನಂದ್ರ ಅನ್ನದ ಋಣ, ರೊಟ್ಟಿ ಋಣ. ಪೂಜ್ಯ ಶಿವಲಿಂಗ ಮಹಾಸ್ವಾಮಿ ಇಲ್ಲಿ ಕರ್ಕೊಂಡು ಬಂತ. ಇವತ್ತು ಎಷ್ಟು ಬದಲಾಗ್ಯದ ನಮ್ಮೂರು, ಎಷ್ಟು ಬದಲಾಗಿದೆ. ಯಾಕ? ರೊಟ್ಟಿಯ ಋಣ. ಬಡಿಬೇಕಾದ್ರೆ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ, ಹಡಿಬೇಕಾದ್ರೆ 4 ಮಕ್ಕಳನ್ನ ಜಾಸ್ತಿ ಹಡಿಬೇಕಂತ. ಎದಕ್ಕೆ? ಮಕ್ಕಳಕ್ಕೆ ಮತ್ತೆ ಈಗ ಗೊತ್ತಾಗಲ್ಲ, ಈಗ ಗೊತ್ತಾಗಲ್ಲ. ಹಡ್ಯಾದ್ ಹಡಿತೀರಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಒಂದು 12 ಮಕ್ಕಳನ್ನ ಹಡ್ದ ಬಿಡ್ರಿ. ಹೋಗಯ್ಯಪ್ಪ, ಹೋಗಿ ಎಲ್ಲಿಂದ ತರ್ತೀನ್ರಿ? ಹಡ್ಯಾರಿ ಮಕ್ಕಳಕ್ಕೆ ಮತ್ತೆ ಈಗ ಗೊತ್ತಾಗಲ್ಲ. 1-2 ಹಡ್ಯಾಕ್ ಹೋಗ್ಬೇಡ್ರಿ. ಸರ್ಕಾರದವ್ರು ಹಂಗ ಹಿಂಗ ಒಬ್ರಿಗೆ ಒಂದು ಹಂಗ ಹೇಳ್ಕೊಂಡ್ರಿ ಹಡೀರಿ ನೀವು. ಯಾಕಂತ ಮಕ್ಕಳ ಕಿಮ್ಮತ್ತು ಈಗ ಗೊತ್ತಾಗುವುದಿಲ್ಲ. ಹಲ್ಲು ಹೋಗಿ ಬೆನ್ನು ಬಾಗಿ ಶರೀರ ಗೂಡು ಹೋಗದ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಅಳಿಯದ ಮುನ್ನ ವಯಸ್ಸಾಗ್ಯದ. ಮನಿ ಹೋಗನ್ನಕತೈತಿ, ಕುಣಿ ಬಾ ಅನ್ನಕತೈತಿ. ನಡ ಬಾಗ್ಯಾದ, ಗೋಣು ಅಳಿಗಾಡಕತ್ತದೆ, ಕೈಯಾಗ ಒಂದು ಕೋಲು ಹಿಡ್ಕೊಂಡಿರಿ. ನಿಮಗ 4 ಮಂದಿ ಮಕ್ಕಳದಾರ. ಯಾಕೆ 4 ಮಂದಿ ಮಕ್ಕಳ ಹಡಿ ಅಂತಾರಂತಂದ್ರ ಇವ ನೆನಪಿರ್ಲಿ, 4 ಮಂದಿ ಮಕ್ಕಳದ್ರಂದ್ರು ಕೂಡ ನಿಮಗ 4 ಮಂದಿ ಮಕ್ಕಳೊಳಗ 1ನೇ ಮಗ ನೀವು ಆಶೆ ಇಟ್ರೆ ಏನು ಅಂತಂದ್ರೆ, ಹಿರಿಯ ಮಗನಿಗೆ ಮದುವೆ ಮಾಡಿದ್ರ ಹಿರಿಯ ಸೊಸಿ ಬರ್ತಾಳ, ಒಂದು ತನ್ನ ಹಾಕ್ತಾಳ, ಬಿಸಿ ರೊಟ್ಟಿ ಮಾಡಿ ಉಣಿಸ್ತಾಳ. ಕನಸು ಕಂಡಿರಿ 100. ಬಂದಂತ ಹಿರಿಯ ಸೊಸಿ 1 ವರ್ಷದ್ದಾಳ, 2 ವರ್ಷದ್ದಾಳ. ಹಿರಿಯ ಮಗ ಬಿಜಾಪುರದ ನೌಕರಿ ಮಾಡ್ತಾನ. ಹಿರಿಯ ಮಗ ಬಿಜಾಪುರದ ನೌಕರಿ ಮಾಡ್ತಾನಂತಂದ್ರ ಒಂದು 3 ವರ್ಷದ್ದು ಹೆಂಡತಿ ಅಂತಾಳ, ನೋಡ್ರಿ ಈ ಮನ್ಯಾಗ ದುಡ್ದು ಸಾಕಾಗಿ ಹೋಗೈತಿ, ನೀವೆಲ್ಲಿಟ್ಟು ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ರಿ, ಇಬ್ರು ಚಂದಾಗಿರೋ ಅಂತ ತಿಳ್ಕೊಂಡು ಗಂಡನ ಕಿವಿ ಹೂ ಇಟ್ರೆ ಯವ್ವ ಬೆಳ್ತಾನೆ ಹೇಳಕ್ ಒಲ್ವನ. ಅವ ಅಂದ, ಹೌದಾ ಸರಿ ಹಂಗಾರ ಅಂತ ತಿಳ್ಕೊಂಡು ತಂದೆ ತಾಯಿ ಹೇಳಬಿಟ್ಟಿಲ್ಲ, ನಾನು ದಿನ ಅಡ್ಡಾಡಕ್ಕಾಗೋದಿಲ್ಲ, ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಬಿಜಾಪುರ ಮನಿ ಮಾಡ್ಕೊಂಡಿರ್ತೀನಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೇ ಬಿಟ್ಟ. ಹಿರಿಯ ಸೊಸಿ ಅಂತೂ ತನ್ನ ಹಾಕ್ಲಿಲ್ಲ, ಒಂದು ರೊಟ್ಟಿ ಪಡೆದು ಉಣಿಸ್ಲಿಲ್ಲ. ನಿಮ್ಮ ಆಶಯ ನಿರಾಶೆ ಆಯ್ತು. ಹೋಗ್ಲಿ, 2ನೇ ಮಗ ಅದಾನ, ಇಂಡಿ ಒಳಗೊಂದು ಅಂಗಡಿ ಹಾಕಿ ಕೊಟ್ಟಿರಿ, ಚಲೋ ಅಂಗಡಿ, ವ್ಯಾಪಾರ ಚಲೋ ನಡೆದದ. ಆ ಮಗ ನೀವು ಮದುವೆ ಮಾಡಿದ್ರ ಬಂದಂತ 2ನೇ ಸೊಸಿಯರು ಅಂತೂ ತನ್ನ ಹಾಕ್ತಾಳಂತ ತಿಳ್ಕೊಂಡು 2ನೇ ಮಗನಿಗೆ ಮದುವೆ ಮಾಡಿದ್ರಿ. ಆಕಿನೂ 1 ವರ್ಷ ಚಂದ ನಿಲ್ಲಿಲ್ಲ. ಆಕಿನೂ ಕೂಡ ಗಂಡನ ಕಿವ್ಯಾಗ ಹೂ ಇಟ್ಲ, ಬೆಳ್ತಾನೆ ಇವ ಅದೇನು ಹೂ ಇಡ್ತೀರಿ ನಿಮ್ಗೆ ಗೊತ್ತ. ಬೆಳ್ತಾನೆ ಯಾವಾಗ ಕಿವ್ಯಾಗ ಹೂ ಇಟ್ರಿ ನಾನು ಹೋಗ್ಬಿಡ್ತೇನೆ, ಕರ್ಕೊಂಡು ಹೋಗ್ಬಿಟ್ಟ. ನಿಮ್ಮ ಆಶಯ ನಿರಾಶೆ ಆಗಿಬಿಡಿತು. ಕಡೆ ಕಾಲಕ್ಕೆ 3ನೇ ಮಗ ಟೀಚರ್ ಅದಾನ, ಮಸ್ತರ್ ಅದಾನ, ದಿನ ಅಪ್ ಅಂಡ್ ಡೌನ್ ಮಾಡ್ತಾನ. ಆ ಮಗನಿಗರ ಮದುವೆ ಮಾಡಿದ್ರೆ ಚಲೋ ಆಗತ್ತಂತ ತಿಳ್ಕೊಂಡು 1 ತೆಗೆದು ಮದುವೆ ಮಾಡಿದ್ರಿ. ಅವನು ಕೂಡ ಬಂದ ಸ್ವಲ್ಪ ದಿವಸಕ್ಕೆ ಹೆಂಡತಿ ಮಾತು ಕೇಳ್ಕೊಂಡು ಹೋಗ್ಬಿಟ್ಟ. ಅವಾಗ ನಿಮ್ಮ ಮನಸ್ಸಂತೈತಿ ಏನು ಅಂತಂದ್ರ, ವಯಸ್ಸಾಗ್ಯದ, ದುಡಿಯಕ್ಕಾಗುದಿಲ್ಲ, ತಂದು ಹಾಕಕ್ಕಾಗುದಿಲ್ಲ, ಮಾಡಕ್ಕಾಗುದಿಲ್ಲ. ಕಾರಣ ಬಂದಂತ 4ನೇ ಸೊಸಿಗೆ ಒಂದು ಮಾತು ಅನ್ಲಾರ್ದಂಗ ಎಲ್ಲೋ ಒಂದ್ಯಾಲ ಮೂಲೆ ಕುಂದ್ರಸೋಳಾಕ, ಎಲ್ಲೋ ಒಂದ್ಯಾಲ ಮೂಲೆ ಕುಂದ್ರಿಸಿ ಬಿಷೇದ ಬೇಡ, ತಂಗಡ ರೊಟ್ಟಿ ಕೊಟ್ರೆ ಸಾಕು, ಏನು ಅನ್ಲಾರ್ದಂಗ ಸಣ್ಣ ಸೊಸಿನ ಚಲೋ ನೋಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಆಶೆ ಇಟ್ರಿ. ಸಣ್ಣ ಸೊಸಿನೂ ಕೂಡ ನಿಂದಿರ್ಲಿಲ್ಲ. ಯಾಕ? ಅದಕ್ಕೆ ಅವ್ರಂತಾರ, ಬಡಿಯ ಕೈಲಿ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ, ಹಳೆಯ ಕೈಲಿ 4 ಮಕ್ಕಳು ಜಾಸ್ತಿ ಹಡಿಬೇಕಂತ. ಹಿಂದಿನ ಹಿರಿಯರು ಹೇಳಿದ ಮಾತು. ಆದ್ರೆ ಆಶ್ಚರ್ಯ ಏನು ಅಂತಂದ್ರ, ಮಕ್ಕಳಿದ್ದಂತ ಸಮಯದೊಳಗ ಮಕ್ಕಳ ಕಿಮ್ಮತ್ತು ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ, ತಂದೆ ತಾಯಿ ಕಿಮ್ಮತ್ತು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಎಷ್ಟೋ ಮಂದಿ ಮಕ್ಕಳಿಗಾಗಿ ಏನೆಲ್ಲ ಹರಕೆ ಹೊರ್ತಾರೆ. ಯಾಕ? ಬಹಳ ಆಶ್ಚರ್ಯ ಏನು ಅಂತಂದ್ರ, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು. ಮಕ್ಕಳು ಬೇಡ ಅಂತಾರೆ, ಮಕ್ಕಳ ಹೆತ್ತವರು. ದಾನ ಧರ್ಮ ಮಾಡ್ತಾರೆ, ಮಕ್ಕಳು ಇರದವರು. ಆ ಭಿಕ್ಷೆ ಬೇಡಿ ತಿಂತಾರೆ, ಮಕ್ಕಳ ಹೆತ್ತವರು.
ಇವತ್ತಿನ ಪರಿಸ್ಥಿತಿ ಹೆಂಗೈತಂದ್ರೆ ಮಕ್ಕಳಿದ್ರು ಒಂದು ಸಂತೋಷನ, ಮಕ್ಕಳಿರ್ಲಿಕ್ಕೂ ಸಂತೋಷನ, ಮಕ್ಕಳಿದ್ರು ಕಷ್ಟನ, ಮಕ್ಕಳು ಇರ್ದಿದ್ರು ಕೂಡ ಕಷ್ಟನ. ಮಕ್ಕಳು ಇರ್ಲಾರ್ದವ್ರು ದೊಡ್ಡ ಮನಿ ಅದ, ಕೋಟಿ ಖರ್ಚು ಮಾಡಿ ದೊಡ್ಡ ಮನಿ ಕಟ್ಟ್ಯಾರಂತಂದ್ರ ಆ ಮನಿ ಒಳಗ ಒಂದು ಮಕ್ಕಳಿರಲ್ಲ ಅಂದ್ರ ಆ ಮನಿ ತಗೊಂಡು ಮಾಡೋದು ಏನದ? ಅದಕ್ಕೆ ಹಿಂದಿನ ಮಂದಿ ಅಂತಿದ್ರು ಅಂದ್ರೆ ಗುಡಿಸಲು ಮನಿ ಐತಿ ಅಂದ್ರು ಕೂಡ ಆ ಗುಡಿಸಲು ಮನಿ ಒಳಗ, ಸಣ್ಣ ಮನಿ ಒಳಗ ಮಕ್ಕಳು ಹಿಂಗೊಂದಿಷ್ಟು ಹೊರಗ ಒಳಗ ಹೊರಗ ಒಳಗ ಅಡ್ಡಾಡಕತ್ರು ಅಂತಂದ್ರ ಈಗೇನು ಮನ್ಯಾಗ ಎಸಿ ಅಂತ ಹಾಕಿಸ್ತೀವಲ್ಲ, ಏನು ಫ್ಯಾನ್ ಅಂತ ಕರಿತೀವಲ್ಲ, ಏನು ಕೂಲರ್ ಅಂತ ಕರಿತೀವಲ್ಲ, ಇವು ಎದಕ್ಕೂ ಕೂಡ ಹತ್ತಿದ್ದಿಲ್ಲ ಆಗಿನ ಸಮಯದೊಳಗೆ. ಯಾಕೆ? ಸೂಸು ಗಾಳಿ ಬೀಸ್ತೈತಿ ಅಂತಿದ್ರ ಮಕ್ಕಳು ಹೊರಗ ಒಳಗ ಅಡ್ಡಾಡಕತ್ರ ಸೂಸು ಗಾಳಿ. ಮನೆ ತುಂಬ ಮಕ್ಕಳಿರ್ಲಿ ಅಂತಾರಲ್ಲ, ಕಾರಣ ಏನು ಅಂದ್ರೆ ಮಕ್ಕಳು ಇಲ್ಲದವರ ಪರಿಸ್ಥಿತಿ ಏನು. ಮಿರ್ಗಿಯ ಗ್ರಾಮದೊಳಗ ಕಾಶಿಬಾಯಿ 16 ದೇವರಿಗೆ ಹರಕೆಯನ್ನು ಹೊತ್ತಾಳೆ. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕೊರಗುತ್ತಾ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರ ಸಮಾಜ ನಿಂದನೆ ಮಾಡ್ತದ. ಆಕೆಗೆ ಮಕ್ಕಳಿಲ್ಲ, ಆಕೆ ಬಂಜೆ ಅದಾಳ. ಬಂಜೆ ಇರ್ತಕ್ಕಂಥ ಹೆಣ್ಮಗಳನ್ನ ಧರ್ಮದ ಕಾರ್ಯ ಕರಿಬಾರ್ದು, ಮಕ್ಕಳ ತೊಟ್ಲ ಕಾರ್ಯಕ್ರಮ ಕರಿಬಾರ್ದು. ಯಾಕ? ಆಕೆ ಏನಾದ್ರೂ ಕೂಡ ಆ ಮಗನ ಮೇಲೆ ದೃಷ್ಟಿಯನ್ನು ಬೀರಿದ್ಲು ಅಂತಂದ್ರ ಹುಟ್ಟಿದ ಕೂಸು ಸತ್ತು ಹೋಗುತ್ತ. ಕಾರಣ ಕಾಶಿಬಾಯಿನ ಕರೆಯೋದು ಬೇಡ ಅಂದ್ರು. ಮಿರ್ಗಿ ಗ್ರಾಮದೊಳಗ ಕಾಶಿಬಾಯಿ ಕಣ್ಣೀರನ್ನ ಹಾಕ್ತಾ, ಯಪ್ಪ ನನ್ನನ್ನು ಕರ್ಕೊಂಡ್ಬಿಡು ನಿನ್ನ ಪಾದಕ್ಕೆ. ಯಾಕ ನನ್ನನ್ನು ಇನ್ನೂ ಕೂಡ ಈ ಭೂಮಿಯಾಗ ಉಳಿಸಿಯಪ್ಪ? ಸಮಾಜ ನನಗ ಬಂಜೆ ಅಂತ ತಿಳ್ಕೊಂಡು ಬಟ್ ಮಾಡಿ ಅನ್ನಕತ್ತಂತಂದ್ರ ಬದುಕುದು ಬ್ಯಾಡಪ್ಪ. ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ, ಬಂಜೆ ಎನ್ನುವಂತ ಶಬ್ದವನ್ನ ಕಳಿಪ ಅಂತ ತಿಳ್ಕೊಂಡು ಕಾಶಿಬಾಯಿ ಮನೆಯ ದೇವರಾಗಿರ್ತಕ್ಕಂಥ ಜಟ್ಟಿಂಗರಾಯನಿಗೆ ಬೇಡಿಕೊಳ್ಳಕತ್ತಾಳ. ಜಟ್ಟಿಂಗರಾಯ ಕಾಶಿಬಾಯಿಗೆ ಕಣ್ಣನ್ನ ತೆರೀಲಿಲ್ಲ. ತೆರೆದೇ ಇರುವಂತ ಸಮಯದೊಳಗ ಕಾಶಿಬಾಯಿ ಅಚಲವಾಗಿರ್ತಕ್ಕಂಥ ಮನಸ್ಸಿನಿಂದ ಅನ್ಕೊಂತಾಳೆ, ಏನು ಅಂತಂದ್ರಪ್ಪ, ಈ ಜನ್ಮದೊಳಗ ನೀ ಕೊಡ್ತೀಯ, ಕೊಡಕ ಬೇಕು. ಕಾರಣ ಏನು ಅಂತಂದ್ರ ನಾ ಯಾವ ಜನ್ಮದ ಕರ್ಮವನ್ನ ಮಾಡೀನಿ, ಯಾವ ಜನ್ಮದ ಪಾಪ ಮಾಡೀನಿ, ಯಾಕೆ ನನ್ನ ಮಕ್ಕಳನ್ನ ಕೊಡುವಲ್ಲಿ ಅಂತ ತಿಳ್ಕೊಂಡು ಹೋಗಿ ಗಟ್ಟಿಯಾಗಿ ಜಟ್ಟಿಂಗರಾಯನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡಾಗ ಜನ್ಮ ಬಬ್ರುಧರಿ ದಾರಿದ್ರಂ ಅತ ನಮ್ಮ ಭೂಮಿ ತೇಲೆ ಸಮುದ್ರ ತೀರೆ ಮರಣಂ ಕಿಂಚಿತ್ ಅಗ್ರತಿ ಭವಿಷ್ಯತಿ. ಪೂರ್ವ ಜನ್ಮದ ಕರ್ಮ ಯಾರನ್ನೂ ಬಿಟ್ಟಿಲ್ಲ, ನಿಮ್ಮನ್ನೂ ಬಿಡಂಗಿಲ್ಲ, ನನ್ನೂ ಬಿಡಂಗಿಲ್ಲ, ಮಹಾತ್ಮರನ್ನು ಕೂಡ ಬಿಡಂಗಿಲ್ಲ. ಪೂರ್ವ ಜನ್ಮದ ಕರ್ಮ ಕಳಿಲಾರ್ದ ಏನು ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಯಾಕ? ಕರ್ಮ ಕಳಿಬೇಕನ್ನಂಗಿತ್ತಂದ್ರ ಧರ್ಮ ಮಾಡ್ಬೇಕಂತ ಕರೀತಾರ, ಧರ್ಮ ಮಾಡ್ಬೇಕಂತ ಹೇಳಿ. ಯಾವುದು ಪೂರ್ವ ಜನ್ಮದ ಕರ್ಮ? ಹೇಗಿರುತ್ತೆ ಕರ್ಮ? ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜರ ಇತಿಹಾಸವನ್ನು ಕೇಳ್ತಾ ಬಂದ್ರ ನಮ್ಮ ಭಾಗದೊಳಗ ಮುಳುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳು ಅಂತ ತಿಳ್ಕೊಂಡು ಆಗಿ ಹೋಗ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ, ಏನಂತ? ಹಿಂದಣ ಜನ್ಮದ ಪುಣ್ಯವನ್ನು ಇಂದುಂಡುಣಬೇಕಾತ್ಮ, ಇಂದಿನ ಜನ್ಮದ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಹಿಂದಿನ ಜನ್ಮದೊಳಗ ಪುಣ್ಯ ಮಾಡಿದ್ವಿ ಅಂದ್ರ ಹೊಳ್ಳಿ ಈ ಜನ್ಮದೊಳಗ ಮಾನವರಾಗಿ ಹುಟ್ಟಿ ಬರ್ತೀವಿ. ಹಿಂದಿನ ಜನ್ಮದೊಳಗೆ ಕರ್ಮ ಮಾಡಿದ್ವಿ ಅಂತಂದ್ರೆ ಕತ್ತಿ, ನಾಯಿ, ಎತ್ತು, ಹಂದಿ, ಎಮ್ಮಿ, ಆಕಳವಾಗಿ ಹುಟ್ಟಿ ಬರ್ತೀವಿ. ಈ ಜನ್ಮದೊಳಗ ಪುಣ್ಯ ಮಾಡಿದ್ವಿ ಅಂದ್ರೆ ಮುಂದಿನ ಜನ್ಮದೊಳಗೆ ಮನುಷ್ಯರಾಗಿ ಹುಟ್ಟುತ್ತೀವಿ. ಇಲ್ಲಂದ್ರೆ ಕರ್ಮ ಮಾಡಿದ್ವಿ ಅಂದ್ರೆ ಕಣ್ಣು ಮುಂದೆ ಕಾಣುವಂತ ಪ್ರಾಣಿಗಳಾಗಿ ಹುಟ್ಟುತ್ತೀವಿ. ಯಾಕ? ಕರ್ಮಕ್ಕ ಹೊಣೆ ಯಾರು ಬೇವ? ಹೊಣೆ ಯಾರ ಕರ್ಮಕ್ಕ? ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತ್ರವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಸುಖ ಎಲ್ಲರಿಗೆಲ್ಲೈತ್ರವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ತಾ ಮಾಡಿದ ಪಾಪ ತಾ ಕಳಿಯಬೇಕ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತ್ರವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಸತ್ಯ
ಸತ್ಯವಂತನಾದ ರಾಜ ಹರಿಶ್ಚಂದ್ರ, ಸತ್ಯವಂತನಾದ ರಾಜ ಹರಿಶ್ಚಂದ್ರ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ. ಒಲಿಯನಿಗೆ ಆಳಾಗಿ ಸುಡುಗಾಡ ಕಾಯ್ದ, ಒಲಿಯನಿಗೆ ಆಳಾಗಿ ಸುಡುಗಾಡ ಕಾಯ್ದ. ಸುಖ ಎಲ್ಲರಿಗೆಲ್ಲೈತ್ಯವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರುಷ ವನವಾಸ ಹೋದ. ಸೀತೆಯ ಕಳುಕೊಂಡು ಬಲು ಕಷ್ಟಪಟ್ಟ, ಸೀತೆಯ ಕಳುಕೊಂಡು ಬಲು ಕಷ್ಟಪಟ್ಟ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಹೊರತಾದ ಮ್ಯಾಲ. ಕೌರವರ ಮೋಸದಿ ಪಂಚ ಪಾಂಡವರು, ಮೋಸದಿ ಪಾಂಡವರು ರಾಜಕೋಶ ಬಿಟ್ಟು ಭವಣೆ ಪಟ್ಟರು. ಅಪಮಾನಗಳೆಲ್ಲ ಸಹಿಸಿಕೊಂಡವರು, ಅಪಮಾನಗಳೆಲ್ಲ ಸಹಿಸಿಕೊಂಡವರು. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಹದಿನಾರು ಸಾವಿರ ಸತಿ ಪುತ್ರರೊಳಗ ಸತಿ ಪುತ್ರರೊಳಗ ಯಾರು ದಿಕ್ಕಿಲದಂಗ ಕೃಷ್ಣ ರಣದೊಳಗ. ಪ್ರಾಣ ನೀಗಿದನ ಬೇಡನ ಕೈಯೊಳಗ, ಪ್ರಾಣ ನೀಗಿದನು ಬೇಡನ ಕೈಯೊಳಗ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಮಾಡಿದ ಪಾಪ ಕಳಿಯಬೇಕ, ಮಾಡಿದ ಪಾಪ ಕಳಿಯಬೇಕ. ಶಿವನ ಮ್ಯಾಲಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ದುಃಖ ತುಂಬ್ಯಾದ, ದುಃಖ ತುಂಬ್ಯಾದ, ದುಃಖ ತುಂಬ್ಯಾದ ಮರತ್ಯಾದ ಮ್ಯಾಲ. ಸಾಧು ಶಿವಲಿಂಗೇಶ್ವರ ಮಹಾರಾಜ ಕಿ. ಇಷ್ಟ ಕೈ ಕಾರಣ ಏನು ಅಂತಂದ್ರ ಮಿರ್ಗಿಯ ಗ್ರಾಮದೊಳಗ ನಿತ್ಯಲೂ ಕೂಡ ಬದುಕು ಮಾಡುವಂತ ಕಾಶಿಬಾಯಿ ಶಿವಪ್ಪ ಮಕ್ಕಳಿಗಾಗಿ ಚಿಂತೆಯನ್ನು ಮಾಡ್ತಾ ಇರಬೇಕಾದ್ರೆ ಜಟ್ಟಿಂಗರಾಯನ ಆಶೀರ್ವಾದ ಪೂರ್ವ ಜನ್ಮದ ಪುಣ್ಯ. ಆ ತಾಯಿ ಮಾಡಿದ ಕರ್ಮದ ಫಲವೆಲ್ಲವೂ ಕೂಡ ಹೋಗಿ ಧರ್ಮವನ್ನು ಮಾಡ್ಲಿಕ್ಕತ್ತಾಳೆ, ದಾನ ಧರ್ಮವನ್ನು ಮಾಡ್ಲಿಕ್ಕತ್ತಾಳೆ. ಹಸಿದು ಬಂದವನಿಗೆ ಅನ್ನವನ್ನು ಕೊಡ್ಲಿಕ್ಕತ್ತಾರೆ, ದಾಹಾಂತ ಬಂದ ನೀರನ್ನು ಕೊಡ್ಲಿಕ್ಕತ್ತಾರೆ. ಮನೆಯ ದೇವರಾಗಿರ್ತಕ್ಕಂಥ ಜಟ್ಟಿಂಗರಾಯನ ಆಶೀರ್ವಾದದಿಂದ ಕಾಶಿಬಾಯಿ ಬೇಡ್ಕೊಳಕತ್ತಾಳೆ, ಯಪ್ಪ
ಬಂದಿದ್ದು ಬರಲಿ, ಸದ್ಗುರುನಾಥ ನಿನ್ನ ದಯ ಬಂದಿರಲಿ. ಯಪ್ಪ ಏನು ಬೇಕಾದ ಬರೋಲ್ಲಾಕ ನಿನ್ನ ಆಶೀರ್ವಾದ ಒಂದಿರ್ಲಿ ಅಂತ ತಿಳ್ಕೊಂಡು ನಿತ್ಯಲು ಕೂಡ ಜಟ್ಟಿಂಗ ರಾಯನನ್ನ ನಂಬಿ ಗಂಡ ಹೆಂಡತಿ ಬದುಕನ್ನ ಮಾಡ್ತಾ ಇರುವಂತ ಸಮಯದೊಳಗ ಮುಂದೊಂದು ದಿವಸ ಕಾಶಿಬಾಯಿ ಗರ್ಭವನ್ನು ಧರಿಸ್ತಾಳೆ. ಗರ್ಭವನ್ನು ಧರಿಸಿದಂತ ಸಮಯದೊಳಗ ನಿತ್ಯಲು ಕೂಡ ಕಾಲವನ್ನು ಕಳಿಬೇಕಾದ್ರೆ 2 ತಿಂಗಳ 4 ತಿಂಗಳ 8 ತಿಂಗಳ 9 ತಿಂಗಳ ನವಮಾಸಗಳು ಮುಗಿದ ಬಳಿಕ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಬಹಳ ದಿವಸಕ್ಕೆ ಹುಟ್ಟಿದ್ರು ಕೂಡ ಮುತ್ತಿನಂತ ಮಗ ಹುಟ್ಟುತ್ತಾನೆ. ಮುತ್ತಿನಂತ ಮಗ. ಆಗಿನ ಸಮಯ 1886 ಚೈತ್ರ ಮಾಸ ಕ್ಷಯನಾಮ ಸಂವತ್ಸರ ಸೋಮವಾರ ದಿವಸ ಬೆಳಗಿನ ಜಾವ ಬ್ರಾಹ್ಮಣಿಯ ಮುಹೂರ್ತ. ಬೆಳಗಿನ ಜಾವ ಗಂಡು ಮಗು ಜನ್ಮ ಕೊಟ್ಟಾಳೆ. ಯಾವಾಗ ಗಂಡು ಮಗು ಜನ್ಮ ಕೊಟ್ಟಾಳಂತ ಸಮಯದೊಳಗ ಆ ತಾಯಿಯ ಮುಖದೊಳಗ ಆನಂದವೇ ಆನಂದ. ಯಾಕ ನೆನಪಿರ್ಲಿ, ತಾಯಿ ಹುಟ್ಟಿದ ಕೂಸು ಯಾಕ ಅಮ್ಮ ಅವ್ವ ಅಂತ ಅಳ್ತೈತಂತಂದ್ರ ಒಂದು ಜೀವವನ್ನ ಕೊಡ್ಬೇಕಾದ್ರೆ ಒಂದು ಜೀವ ಹೋಗುವಂತ ಸಂದರ್ಭ ಬರ್ತದೆ. ನೀವಂತಿಟ್ರು ಅಕಸ್ಮಾತಾಗಿ ಹೆಣ್ಣ ಆಗಲಿ ಗಂಡ ಆಗಲಿ ಕೂಸು ಹುಟ್ಟಿದಾಕ್ಷಣವೇ ತಾಯಿ ತೀರ್ಕೊಂಡ್ಲಂತಂದ್ರ ಆಡ ಭಾಷೆಯೊಳಗೆ ನಿಮಗೆ ಸಿಟ್ಟು ಬಂದ ಒಂದು ಮಾತಂತೈತ್ರಿ, ನೀನು ಆ ಹೆಣ್ಣು ಹುಟ್ಟೈತಿ ಅವ್ರ ಅವನ ಪ್ರಾಣ ತಗೊಂಡು ಹುಟ್ಟಿತ್ತೆ ಅದು ಅಂತಿರ್ತೀರಿ. ಗಂಡು ಹುಟ್ಟಿತು ಅಂತಂದ್ರ ಗಂಡು ಹುಟ್ಟಿದ ಸ್ವಲ್ಪ ದಿವಸಕ್ಕೆ ಅವ್ರ ಅಪ್ಪ ಸತ್ತ ಅಂತಿರ್ತೀರಿ. ಯಾಕ ಒಂದು ಜೀವ ಬರ್ಬೇಕಾದ್ರೆ ಒಂದು ಜೀವ ಹೋಗುವಂತ ಸಂದರ್ಭ ಇರ್ತೈತಿ. ಅದ್ರೊಳಗೆ ಇನ್ನೂ ಆಶ್ಚರ್ಯ ಏನು ಅಂತಂದ್ರ ಏಕಕಾಲಕ್ಕ 23,000 ಶರೀರದೊಳಗಿರ್ತಕ್ಕಂಥ ಮೂಳೆಯನ್ನು ಒಂದು ಕಡೆ ಕೂಡಿಸಿ ಮುರಿದ್ರ ಎಷ್ಟು ತ್ರಾಸಾಗತ್ತಲ್ಲ, ಹಂಗ ಒಂದು ಹೆಣ್ಣಾಗಲಿ ಗಂಡಾಗಲಿ ಜನ್ಮ ಕೊಡ್ಬೇಕನ್ನುವಂಥ ಸಮಯದೊಳಗೆ ಅಷ್ಟ ತ್ರಾಸಾಗತ್ತಂತ. ಅದಕ್ಕೆ ಹುಟ್ಟಿದ ಕೂಸ ಅವ್ವಾ ಅವ್ವಾ ಅವ್ವ ಅಂತ ಹೇಳ್ತೈತಿ, ಬಿಟ್ರ ಅಪ್ಪ ಅಂತಳಂಗಿಲ್ಲ. ಕಾರಣ ತಾಯಿಯ ತ್ಯಾಗ. ತಾಯಿಯ ತ್ಯಾಗ. ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಕೂಸಡಿಬೇಕಾದ್ರ 10 ದೇವರಿಗೆ ಹರಕೆಯನ್ನು ಹೊತ್ತು ಹಡಿತಾಳಂತಂದ್ರ ಅದ್ರೊಳಗ ತಂದೆ ಶ್ರಮನೂ ಕೂಡ ಇರ್ತದ, ತಾಯಿ ಶ್ರಮನೂ ಕೂಡ ಇರ್ತದೆ. ತಂದೆ ತಾಯಿ ಶಿಖರಂದ್ರ ಪುಣ್ಯ ಮಾಡಿರ್ಬೇಕಂತ ಕಾಶಿಬಾಯಿ ಹುಟ್ಟಿದ ಕೂಸಿಗೆ ಆನಂದವಾಗಿ ಕಣ್ಣೀರನ್ನ ಹಾಕ್ತಾ ಅಂತೂ ಇಂತೂ ನನ್ನ ಪ್ರಾಣ ಹೋದ್ರೂ ಕೂಡ ಚಿಂತಿಲ್ಲ, ಗಂಡು ಮಗ ಹುಟ್ಟಿದ ಅಂತ ತಿಳ್ಕೊಂಡು ಖುಷಿಯಿಂದ ಇರ್ಬೇಕಾದ್ರೆ ಆಶ್ಚರ್ಯ ಏನು ಅಂತಂದ್ರೆವ, ಇತ್ತ ಕಡೆಗೆ ಗಂಡು ಮಗನ ಜನನ ಆಗ್ಯದ. ಮುಂದ 13 ದಿವಸಕ್ಕೆ ಹೆಸರಿಡಬೇಕಂತ ತಿಳ್ಕೊಂಡು ಊರೊಳಗಿರ್ತಕ್ಕಂಥ ಜಂಗಮಮೂರ್ತಿ ಕರ್ಕೊಂಡು ಬಂದಾರೆ. ಮಗನನ್ನ ಕರ್ಕೊಂಡೋಗಿ ಜಟ್ಟಿಂಗರಾಯನ ಆಶೀರ್ವಾದ ಮಾಡ್ಕೊಂಡು ಬಂದಾರೆ. ಇತ್ತ ಕಡೆಗೆ ಹೆಸರಿಡುವಂತ ಸಂದರ್ಭದೊಳಗ ನೆನಪಿರ್ಲಿ ತಾಯಿ, ಮನಿಯೊಳಗ ತುಂಬಿದ ಮನಿ ಅದ. ತುಂಬಿ ತುಳುಕುವಂತ ಮನಿಯೊಳಗ ಬಂದು ಬಳಗ ನಾ ಕೂಡ ನೀ ಕೂಡ ಮುತ್ತೈದಿರು. ಆ ಒಂದು ಮಿರ್ಗಿ ಗ್ರಾಮದೊಳಗ ಎಲ್ಲ ಮುತ್ತೈದರು ಕೂಡ ಹೆಸರು ಇಡುವುದಕ್ಕಾಗಿ ಮನೆಗೆ ಬಂದಾರ. ಮನೆಯೆಲ್ಲ ಆನಂದದ ಮನಿ ಅದ. ಹಿಂಗಿರ್ಬೇಕಾದ್ರ ಯಾವಾಗ ಮನಿಯೊಳಗ ತುಂಬಿ ತುಳುಕುವಂತ ಜನಗಳು ಇರ್ಬೇಕಾದ್ರ ಖುಷಿಗೆರಿ ಸ್ನಾನ ಮಾಡಿಸ್ರಿ, ಹೊಸ ಬಟ್ಟೆ ತೊಂಬರ್ರಿ, ಎಣ್ಣೆ ಹಚ್ಚ್ರಿ, ಹಿಂಗೆಲ್ಲರೂ ಕೂಡ ಆನಂದವಾಗಿ ತೊಟ್ಲು ಅಲಂಕಾರ ಮಾಡ್ರಿ. ಹಿಂಗ ಹಲವಾರು ರೀತಿಯಾಗಿ ವಿಚಾರ ಮಾಡುವಂತ ಸಂದರ್ಭದೊಳಗ ಆಶ್ಚರ್ಯ ಏನು ಅಂದ್ರ ಕುಲಗುರುಗಳನ್ನ ಕರೆಸಿದ್ರು. ಕರೆಸಿ ಮಗನಿಗೆ ನಾಮಕರಣ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಆಶ್ಚರ್ಯ ಏನು ಅಂತಂದ್ರವ, ಇಲ್ಲಿ ಕೂಡ ಅಪ್ಪ ಶಿವಲಿಂಗಜ್ಜನ ಸನ್ನಿಧಾನದೊಳಗ ಯಲ್ಲಾಲಿಂಗ ಮಹಾರಾಜರ ತೊಟ್ಟಿಲ ಕಾರ್ಯಕ್ರಮ ನಡೆದಿದೆ. ಹೌದ್ರಿ? ಇನ್ನೊಂದು 10 ನಿಮಿಷ ಹೇಳಿ ನನ್ನ ಸೇವೆಗೆ ವಿರಾಮ ಮಾಡ್ತೇನೆ. ಲಕ್ಷ ಕೊಟ್ಟು ಕೇಳ್ರಿ ಒಂದಿಷ್ಟ. ತೊಟ್ಲ ಕಟ್ತಿರ್ಲೇವ, ತೊಟ್ಟಲದೊಳಗ ಎಷ್ಟು ಪ್ರಕಾರ ತೊಟ್ಲದಾವ? ಏಸದರು ತೊಟ್ಲ ತೂಗಿರಿಲ್ಲವ? ಹ್ಞೂರನ್ರಿ. ಏಸದರು ತಮ್ಮ ನೀನ ತೂಗಿನ ತೊಟ್ಲಾಗ ಹ್ಞೂ ಅಂತಲ್ಲೇ ಕಾಕ. ಬಾ ಎಷ್ಟು ಸ್ಟ್ರಾಂಗ್ ಅದ ರೋಡ್ರಿ ಇಲ್ಲಿ ಅಲ್ಲ? ತೊಟ್ಲ ತೂಗಿರ್ಲ. ತೊಟ್ಟಲ್ದೊಳಗ ಎಷ್ಟು ತೊಟ್ಲದಾವ? ಅಲ್ಲಪ್ಪ ಶಾಸ್ತ್ರಿ, ನೀನು ಪುರಾಣ ಹೇಳಕ್ ಬಂದಿದಿ, ನಿನಗೂ ಮದುವೆ ಆಗೈತನಪ್ಪ ಅಂತ ಕೇಳಿವ. ನನಗೂ ಮದುವೆ ಆಗೈತೆ, 2 ಮಕ್ಕಳದಾವ. ತಬಲಾಜಿಗೆ ಅವಂಗೂ 2 ಮಕ್ಕಳದಾವ. ಗವಾಗಳಿಗೆ ಅವಂಗೂ 2 ಮಕ್ಕಳದಾವ. ಮತ್ತು ನೀ ತೊಟ್ಲ ತೂಗಿಲ್ಲ ಅಂತ ಕೇಳುವ. ತೊಟ್ಲ ತೂಗಿ ನೀವು ನಾನು ಇಲ್ಲ ಅಂತಲ್ಲ, ಮತ್ತು ತೂಗಿದ್ರೆ ತೊಟ್ಲು ಎಷ್ಟು ನಮ್ಗೆ ಕೇಳ್ತಲ್ಲ. ಇವತ್ತು ನೀವು ಮತ್ತು ನಾನು ಕೇಳಿ ಹೊಳ್ಳಿ ಎಷ್ಟದವ ಅಂತ ಹೇಳಿ ನೆನಪಿರ್ಲಿವ. ತೊಟ್ಟಲ್ದೊಳಗೆ ನಿಮಗೆಲ್ಲ ಕಾಣುವಂಥ ತೊಟ್ಟಿಲ್ಲ, ಕಣ್ಣು ಮುಂದೆ ಕಾಣುವಂಥದ್ದು ಒಂದೇ ತೊಟ್ಲ. ಆಶ್ಚರ್ಯ ಅಂತಂದ್ರ ಮನುಷ್ಯನ ಜೀವನದೊಳಗ 100 ವರ್ಷದ ಆಯುಷ್ಯದೊಳಗ 3 ತೊಟ್ಲದಾವ್ರಿ. ಹೆಸ್ರಿ 3 ತೊಟ್ಲದಾವ. ಇನ್ಯಾಡಿ ಎಲ್ಲಿಂದ ಹಿಡ್ಕೊಂಬಂದೇವ ಅಂದಿಗಿಂದಿರಿ ನೀವು.
ನೆನಪಿರ್ಲಿ, ಹೆಣ್ಣೆ ಆಗಲಿ ಗಂಡೆ ಆಗಲಿ ತಾಯಿಯ ಗರ್ಭದೊಳಗಿರುವಂತ ಸಮಯದೊಳಗ ಮೊದಲನೆಯ ತೊಟ್ಟಿಲು ಯಾವುದು ಅಂತಂದ್ರ ತಾಯಿಯ ಗರ್ಭ ಎನ್ನುವಂತ ಮೊದಲನೇ ತೊಟ್ಲ. ಅದು ಹೆಂಗ ತೊಟ್ಲಾಗತ್ತೆಪ್ಪ ಅನ್ಬೋದು ನೀವು. ಅಲ್ಲ, ನೆನಪಿಸ್ತೀನಿ ನಿಮಗ, ಮನಿಯೊಳಗ ಸೊಸಿಯಾಗಿರ್ಲಿ ಮಗಳಾಗಿರ್ಲಿ ಗರ್ಭಧರ್ಷಾಳ 7-8 ತಿಂಗಳ ಸೊಸಿ ಮಗಳು ಮನ್ಯಾಗದಳಂತಂದಾಗ ಹೊಟ್ಟ್ಯಾಗ ಕೂಸು ಒದ್ಯಾಕತ್ತು ಅಂತಂದ್ರೆ ಏನ್ ಮಾಡ್ತಾರೇವ ನೀವು? ನಿಮ್ಮ ಯಜಮಾನನ, ನಿಮ್ಮ ಗಂಡನ್ನ, ನಿಮ್ಮ ಅವ್ವನ್ನ, ಅತ್ತಿ ಮಾವನ್ ಕರೆದು ಈಗ ಕಿವಿ ಕೊಟ್ಕೊಂಡು ಎಷ್ಟು ಚಂದ ಒಲಿತೈತೆ ಹೊಟ್ಟೆ. ಅಲ್ಲ, ಕಿವಿ ಕೊಟ್ಟು ತೋರಿಸ್ತೀರಿ, ಕಿವಿ ಇಟ್ಟು ಒದ ಬಿಡ್ತೈತದ. ಅಲ್ಲ, ಕಿವಿ ಕೊಟ್ಟು ಕಿವಿ ತೋರಿಸ್ತೀರಿ, ಒದ್ಯಾಕತ್ತದ ಗರ್ಭದೊಳಗೆ ಶಿಶು ನೋಡ್ಬಾ ಅಂತ ತಿಳ್ಕೊಂಡು ಒದಿಯುವಂತ ಚಲನವಲ ನಿಮಗೆ ಗೊತ್ತಾಗತ್ತಂತಂದ್ರ ನೆನಪಿರ್ಲಿ ಅವ್ವ, ತಾಯಿಯ ಗರ್ಭದೊಳಗಿರ್ತಕ್ಕಂಥ ಶಿಶುವಿಗೆ ಯಾಕ ತೊಟ್ಟಿಲಾಗತ್ತಂತಂದ್ರ ಗರ್ಭವತಿಯಾಗಿರ್ತಕ್ಕಂಥ ತಾಯಿ, ಗರ್ಭವತಿಯಾಗಿರ್ತಕ್ಕಂಥ ಸೊಸೆ, ಗರ್ಭವತಿಯಾಗಿರ್ತಕ್ಕಂಥ ಮಗಳ ಹೊರಗ ಒಳಗ ಅಡ್ಡಾಡಕತ್ಲು ಅಂತಂದ್ರ ಗರ್ಭದೊಳಗಿರ್ತಕ್ಕಂಥ ಶಿಶುವಿಗೆ ಜೋಗಳ ಹಾಡ್ದಂಗಾಗತ್ತಂತ ತಾಯಿ ಗರ್ಭದೊಳಗ ಕೂಸು ಮಲಗುತ್ತದೆ. ಮನುಷ್ಯನ ಜೀವನದೊಳಗ ಮೊಟ್ಟ ಮೊದಲನೆಯ ತೊಟ್ಟಿಲು ತಾಯಿಯ ಗರ್ಭ ಎನ್ನುವಂತ ಒಂದೇ ತೊಟ್ಲ. ತಾಯಿಯ ಗರ್ಭ ಎನ್ನುವಂಥದ್ದು ಒಂದೇ ತೊಟ್ಲ ಆದ್ರ ಇನ್ನು 2ನೇ ತೊಟ್ಲ ಯಾವುದು ಅಂತಂದ್ರ ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬಂದ ಮ್ಯಾಗ ಈಗೇನು ಇಲ್ಲಿ ಕಟ್ಟ್ಯಾರ ಹೊಡ್ಯವ, ಇದು 2ನೇ ತೊಟ್ಲ. ಇದಕ್ಕ ಹೂವಿನ ಅಲಂಕಾರ ಮಾಡಿರಿ, ಹೌದಲ್ಲೇ? ಹೂವಿನ ಅಲಂಕಾರ ಯಾಕೆ ಮಾಡ್ತೀರಿ? ಎದಕ್ರಿ? ನಮಗೇನು ಗೊತ್ತಪ್ಪ, ಹಿಂದರ ಮಾಡ್ಕೊಂಡ್ ಬಂದಾರ, ನಾವು ಮಾಡ್ಕೊಂತ ಹೊಂಟೀವಿ. ಒಂದು ಕ್ಷಣ ವಿಚಾರ ಮಾಡೋಣ. ತಾಯಿ ಹೂವಿನ ಅಲಂಕಾರ ತೊಟ್ಲಕ್ಕೆ ಮಾಡಿರಿ ಅಂತಂದ್ರೆ ಸುಮ್ಮನೆ ಮಾಡಂಗಿಲ್ಲ. ಮನುಷ್ಯನ ಜೀವನದೊಳಗ ಆತನ 100 ವರ್ಷದ ಆಯುಷ್ಯದೊಳಗ ಎಷ್ಟು ಸಾರಿ ಹೂವಿನ ಅಲಂಕಾರ ಮಾಡ್ತೀರಿ? ಎಷ್ಟು ಸಾರಿ ರೀ? ನಮ್ಗೆ ಗೊತ್ತಿದ್ ಮಟ್ಟಿಗೆ 3 ಸಾರಿ ಮಾಡ್ತಾರ ಅಂತ ಕೇಳಿನಿ. ಕಟ್ಟಿನೊಳಗೆ 3 ಕಟ್ ಅದಾವ. ಯಾವ? ಮತ್ತೆ ನೀವು ಚುಟ್ಟ ಕಟ್ ಅಂತ ತಿಳ್ಕೊಂಡ್ರಿ, ಚುಟ್ಟ ಕಟ್ಟಲ್ಲ, ಕಟ್ಟಿನೊಳಗೆ 3 ಕಟ್ ಅದಾವ. ಹುಟ್ಟಿದಾಗ ತೊಟ್ಲ ಕಟ್ಟು, ಮದುವೆಯಾಗ ಬಾಶಿಂಗ ಕಟ್ಟು, ಮುಂದೆ 3ನೇ ಗಳ್ಳಿ ತುರಿಕಿ, ಬಾಯಿಗೆ ಅಡಿಕೆಯಲ್ಲಿ ವರ್ಷ ಕುಂದಿರ್ಸಿತ್ತಲ್ಲ ಸಿದಿ ಕಟ್ಟಂತೇಳಿ, ಚಟ್ ಕಟ್ಟಂತೇಳಿ 3 ಕಟ್ಟದವ. ಅಂದ್ರೆ ಮನುಷ್ಯನ ಜೀವನದೊಳಗೆ ಹೂವಿನ ಅಲಂಕಾರ 3 ಸಾರಿ ಮಾಡ್ತಾರೆ. ಅದು 1ನೇ ಅಲಂಕಾರ ಯಾವುದು ಅಂದ್ರೆ ತೊಟ್ಲಕ್ಕಂತ ಕರಿತಿರ್ಲೇವ. ಲಕ್ಷ ಕೊಟ್ಟು ಕೇಳ್ರಿ, ಯಾಕ ತೊಟ್ಲಕ್ಕ ಹೂವಿನ ಅಲಂಕಾರ ಮಾಡ್ಬೇಕಂತಂದ್ರ ತೊಟ್ಟಿಲ್ದೊಳಗಿರ್ತಕ್ಕಂಥ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಆ ಕೂಸಿಗೆ ಆ ತೊಟ್ಟಲ್ದೊಳಗಿರ್ತಕ್ಕಂಥ ಹೂವ ಹೇಳ್ತದ ಏನಂತಂದ್ರ, ಏ ತಮ್ಮ, ಏ ತಂಗಿ, ಭಗವಂತ ನಿಮ್ಮ ಹಂಗ ನನಗ 100 ವರ್ಷ ಆಯುಷ್ಯವನ್ನ ಕೊಟ್ಟಿಲ್ಲ. ಹೂವಿಗೆ ಆಯುಷ್ಯ ಎಷ್ಟು ವರ್ಷ ಐತೆವ್ವ? 8 ವರ್ಷ ಐತ್ರಿ. ಹೂವಿನ ಪ್ರಿಯರ್ ನೀವಯ್ಯವ್ವ, ಹೌದಲ್ರಿ? ಆಶ್ಚರ್ಯ ಏನು ಅಂತಂದ್ರೆ ನಮ್ಮ ಹಂಗ ಹೂವಿಗೆ 100 ವರ್ಷ ಇಲ್ಲ, ಒಂದ್ ದಿವಸ ಬದುಕೈತೆ ಆ ಹೂವಿಗೆ. ಬೆಳಗ್ಗೆ ಇದ್ದಾಕ್ಷಣ ಮೊಗ್ಗಾಗಿರ್ತಕ್ಕಂಥ ಹೂವ ಸೂರ್ಯನ ಕಿರಣ ಬಿದ್ದಾಕ್ಷಣ ಅರಳುತ್ತದೆ. ಅರಳಿದ್ರು ಕೂಡ ಸುಮ್ಮನೆ ಅರಳಂಗಿಲ್ಲ. ಅರಳಿರುವಂತ ಹೂವ ಸುವಾಸನೆ ಬೀರ್ತೈತಿ. ನಿಮ್ಮ ಮನೆಯ ಮುಂದ ನಿಮ್ಮ ಹಿತ್ತಲದೊಳಗ ಬಾ ಚಂದ ಹೂವಿನ ತೋಟ ಬೆಳೆಸಿರಿ ಅಂತಂದ್ರ ಹಿಂಗ ನಡ್ಕೊಂಡು ಹೋಗುವಂತ ಮನುಷ್ಯನ ಮೂಗಿಗೆ ಸುವಾಸನೆ ಬಂತು ಅಂತಂದ್ರ ಆ ಮನುಷ್ಯ ಅಂತಾನೆ, ಏನು ಮರೆಯ ಎಷ್ಟು ಚಂದ ಮಲ್ಲಿಗೆ ವಾಸನೆ ಬರಾಕತ್ತೈತಿ. ಯಾರ ಮನಿ ಒಳಗ, ಯಾರ ಹಿತ್ತಲದೊಳಗ, ಯಾರ ಮನೆಯ ಮುಂಭಾಗದೊಳಗ ಹೂವಿನ ಗಿಡ ಬೆಳೆಸ್ಯಾರ ಅಂತ ತಿಳ್ಕೊಂಡು ಯಾವಾಗ ಹೂವಿನ ಮ್ಯಾಗ ಅವನ ಕಣ್ಣು ಬಿದ್ದಾಕ್ಷಣವೇ ಅರಳಿರುವಂತ ಹೂವ ಕೆಳಗೆ ಬಿದ್ದು ಬಿಡತೈತಿ. ಯಾಕ್ರಿ? ಮನುಷ್ಯನ ಕಣ್ಣು ಎಷ್ಟು ಕೆಟ್ಟ ಅಂತಂದ್ರ ಮನುಷ್ಯನ ಕಣ್ಣಿಗೆ ಕಲ್ಲು ಸಹಿತ, ಮನುಷ್ಯನ ಕಣ್ಣಿಗೆ ಕಲ್ಲು ಸಹಿತ ಚಿದ್ರ ಆಗುತ್ತಂತ ತಿಳ್ಕೊಂಡು ಇತಿಹಾಸ ನಿಮ್ಗೆ ಗೊತ್ತೈತಿ. ಇನ್ನೊಂದು ಹೂ ಬಿಳದ್ರೊಳಗೆ ಅದ್ರಾಗ ಏನು ಯಾಡ ಮಾತಿಲ್ಲ, ಹೌದ್ರೆ? ಆ ಹೂ ಬಿತ್ತಂದ್ರು ಕೂಡ ಸುಮ್ಮನೆ ಬೆಳಂಗಿಲ್ಲ. ಅದಕ್ಕೊಬ್ಬ ಅಂತಾನ ಹಮನಾಯಕ ಅಂತ ತಿಳ್ಕೊಂಡು ಏನು ಅಂತಂದ್ರ, ಓ ಮಲ್ಲಿಗೆಯ ಹೂವೆ ಕಾಕಡ ನೀನೆಂತಹ ಪಾಕಡ, ಓ ಮಲ್ಲಿಗೆ ಹೂವೆ ಕಾಕಡ ನೀನೆಂತಹ ಪಾಕಡ, ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಳಬಳ, ಒಂದೇ ದಿನದ ನಿನ್ನ ಜೀವನ ಆದರೂ ನೀನು ಪಾವನ, ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ಅಂತನ ಹಮನಾಯಕ, ನಿನಗೆ ಕೋಟಿ ವಂದನ ಅಂತನ. ಬೆಳಗ್ಗೆ ಎದ್ದು ಕೂಳೆ ಅಳ್ಳಿರ್ತಕ್ಕಂಥ ಹೂವ ಸಾಯಂಕಾಲ ಮುದುದ್ರೊಳಗಾಗಿ ತನ್ನ ಜೀವನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಅಳ್ಳಿದಾಕ್ಷಣವೇ ಎಲ್ಲಿಗೆ ಬರ್ತ? ಅಪ್ಪ ಶಿವಲಿಂಗಜ್ಜರ ಗದ್ದಿಗೆ ಬಂದು ಸಲ್ಲುತ್ತದೆ.
ಅಷ್ಟಕ್ಕ ಮುಗಿಯುವುದಿಲ್ಲ. ಯಾಕ? ಮುತ್ತೈದೆಯರ ಮುಡಿಯೊಳಗ ಹೋಗಿ ಶೋಭೆಗೊಳ್ಳುತ್ತದೆ. ಅಷ್ಟಕ್ಕ ಮುಗಿಯುವುದಿಲ್ಲ, ಕೊರಳೊಳಗ ಮಾಲೆಯಾಗಿ ಬರ್ತದೆ. ಅಷ್ಟಕ್ಕ ಜೀವನ ವ್ಯರ್ಥ ಆಗುವುದಿಲ್ಲ. ಇಂಥ ಸಂಜೆಯ ಸಮಾರಂಭದಲ್ಲಿ ಮಹಾತ್ಮರ ಪಾದಕ್ಕೆ ಬಂದು ತನ್ನ ಜೀವನ ಸಮರ್ಪಣೆ ಮಾಡಿಕೊಂಡು ಬಿಡುತ್ತದೆ. ಹೂವ ಎಂದು ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ಇರುವ ತನಕ ಸುವಾಸನೆ ಬೀರ್ತಾ 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 ಹೋಗುತ್ತಾ ತೊಟ್ಟದೊಳಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಖುಷಿ ಹೇಳುತ್ತಾ, ಏ ತಂಗಿ, ಏ ತಮ್ಮ, ಏ ಯಜಮಾನ, ಏ ತಾಯಿ, ಭಗವಂತ ನಮಗ ನಿನ್ನ ಹಂಗ 100 ವರ್ಷ ಕೊಟ್ಟಿಲ್ಲಪ್ಪ, ಒಂದ ವರ್ಷ ಅಲ್ಲ, ಒಂದ್ ದಿವಸ ಕೊಟ್ಟಾನ. ಆದ್ರೆ ನನ್ನ ಜೀವನವನ್ನು ಹೆಂಗ ಪಾವನೆ ಮಾಡ್ಕೋತೀನಲ್ಲ, ಹಂಗ ನಿಮ್ಮ ಜೀವನ ಕೂಡ ಸದಾವಕಾಲ ಸುವಾಸನೆ ಬೀರ್ತಾ ಬದುಕ್ರಂತ ತಿಳ್ಕೊಂಡ ತೊಟ್ಟದೋಗಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಖುಷಿ ಹೇಳಿತ. ಅವಾಗ ನಾವ್ ಯಾರು ಕೂಡ ಕೇಳಿಲ್ರಿ. ಯಾಕೆ ಕೇಳುವಂತ ಪರಿಸ್ಥಿತಿ ನಮ್ಗೆ ಇದ್ದಿದ್ದಿಲ್ಲ. ಯಾಕವ ಸಣ್ಣ ವಯಸ್ಸ್ರಿ, ಅದಕ್ಕೇನು ಗೊತ್ತಾಗತ್ತ? ಹೆಣ್ಣಾಗ್ಲಿ ಗಂಡಾಗ್ಲಿ ಸಣ್ಣ ಖುಷಿ ಏನು ಗೊತ್ತಾಗೋದಿಲ್ಲ, ಬಿಡ್ರಿ. ಅವಾಗಿನ ಬಿಟ್ಬಿಡ್ರಿ ಹೋಲಿ. ಇನ್ನು ಯಾಣೆದ್ ಯಾವಾಗ್ರಿ? ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಒಂದು ಹೆಣ್ಣ ಜೋಡ್ ಮಾಡ್ರು ಮದುವೆ ಅಂತಿರ್ಲ ನೋಡ್ಬೇಕಬ್ಬ. ಅವಾಗಿನ ಮಂದಿನೂ ಕೂಡ ಮದುವೆ ಆಗ್ಯಾರ, ಅವಾಗಿನ ಮಂದಿನೂ ಕೂಡ ಮಾಲಿ ಹಾಕೊಂಡಾರ, ಈಗಿನ ಮಂದಿನೂ ಕೂಡ ಮದುವೆಗಳು ಮಾಲಿ ಹಾಕೊಂತಾರ. ಅವಾಗಿನ ಮಂದಿ ಮದುವೆ ಆಗ್ಬೇಕಾದ್ರೆ ಮಾಲಿ ಹಾಕೊಂಡಿದ್ದ ರೊಕ್ಕ ಎಷ್ಟು ಅಂದ್ರೆ 20-25 ರೂಪಾಯಿ ಮಾಲಿ ದೊಡ್ಡ. ಅವಾಗ ಹಳೆ ಮಂದಿ ಕೇಳ್ರಿ, ಅವರು ಕೂಡ ಮಾಲಿ ಹಾಕೊಂಡ್ರು. ಒಂದು 20-25 ರೂಪಾಯಿ ಮಾಲಿ ಅಂದ್ರೆ ದೊಡ್ಡ. ಅವಾಗ ಅವರು ಕೂಡ ಮಾಲಿ ಹಾಕೊಂಡಾರ. ಈಗಿನ ಮಂದಿನೂ ಕೂಡ ಮಾಲಿ ಹಾಕೊಂತಾರೆ. ಎಂತೆಂತ ಬೇವ. ಯಾಕ? ಮದುವೆ ಒಮ್ಮಾಗತ್ತ, ಹಗಲೆ ಮೂಲೆ ಆಗಲ್ಲ ಅಂತ ತಿಳ್ಕೊಂಡು ಹೆಂಗ ರೊಕ್ಕ ಕೊಡ್ತೀರಿ ಹಂಗಂಗ ಮಾಲಿ ಬರ್ತಾವ. ಜ್ಯೂಸ್ ಇಲ್ಲ, ಮಾಲಿ ಹಾಕೊಂಡವ್ರು ಕೊಳ್ಳಾಗ ಹಿಂಗ ಬಿದ್ದೈತವ ಜ್ಯೋತಿ. ಯಾಕ? ಅಟ್ಟು ವಜ್ಜಲ್ ಮಾಲಿ ಹಾಕಿರ್ತೀರಿ. ಆಶ್ಚರ್ಯ ಏನು ಅಂತಂದ್ರ, ಅವಾಗ ಕೂಡ ಹೂವಿನ ಮಾಲಿ ಹೇಳ್ತಿ, ಲಕ್ಷ ಕೊಟ್ಟು ನೋಡ್ರಿ ನೀವು. ಏ ತಂಗಿ, ಏ ತಮ್ಮ, ನಿಮ್ ಹಂಗ ಭಗವಂತ 100 ವರ್ಷ ಕೊಟ್ಟಿಲ್ಲ, ಒಂದ ದಿವಸ ಬದುಕು ಕೊಟ್ಟಾನ. ತೊಟ್ಟಿಲ್ದೊಳಗಿದ್ದಾಗ ನಾ ಹೇಳಿದೆ, ನನ್ನ ಮಾತು ಕೇಳಿಲ್ಲ. ಈಗ ಹೊಸದಾಗಿ ಜೀವನಕ್ಕೆ ಪಾದಾರ್ಪಣೆ ಮಾಡಕತ್ತಿರ ಹಿಂದಿಲ್ಲ, ಬಿಟ್ಟು ಬಿಡ್ರಿ. ಇನ್ನು ಮುಂದಾದ್ರೂ ಕೂಡ ನನ್ನ ಹಂಗ ಜೀವನ ಮಾಡ್ರಿ ಅಂತ ತಿಳ್ಕೊಂಡು ಕೊಳ್ಳಾಗ ಹಾಕಿದ 8 ತಾಸು ಮಾಲಿ ತಿವ್ದು ಕಿವ್ಯಾಗ ಹೇಳ್ತ. ಅವಾಗ ಕೇಳುವಂತ ಪೊಸಿಷನ್ ನಾವ್ ಯಾರು ಇಲ್ಲ. 3ನೇದ್ ಯಾವಾಗ್ರಿ? ಯಾವಾಗ? ನಿಮ್ಮ ಬಂಧು ಬಳಗ, ನೆಂಟಸ್ತರು, ಕುಲಸ್ಥರು ಎಷ್ಟು ಮಂದಿ ಗಳಿಸಿರ್ಲ, ಯಾರು ಹಂಗ ಬರಂಗಿಲ್ಲ. ಕೈಯಾಗ ಒಂದು ಮಾಲಿ, ತೆಂಗಿನಕಾಯಿ, ಯುವತಿ ಉಂಡಿ, ಉದಿನ ಕಡ್ಡಿ, ಕರುಪ್ರ ಹಿಡ್ಕೊಂಡು ಬಿಡ್ತಾರ. ಬಂದವರೆಲ್ಲ ಮಾಲಿ ಹಾಕಿದ ಜೀವಂತಿರುವಂತ ಸಮಯದೊಳಗ ಅಷ್ಟಾಕೊಂದ ಮಾಲಿ ಹಾಕೊಂಡಿದ್ದು ಇಲ್ಲೋ ಗೊತ್ತಿಲ್ಲ. ಪುಣ್ಯಾತ್ಮ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಹೋದಾಗ ಎಲ್ಲರ ತಂದ ಮಾಲಿ ಹಾಕಿದ್ದ. ಆಶ್ಚರ್ಯ ಏನು ಅಂತಂದ್ರವ, ನಾನು ಕೂಡ ಕಂಡೀನಿ, ನೀವು ಕೂಡ ಕಂಡೀರಿ. ಮುಂದೆ ಕಂಡಿಲ್ಲಂದ್ರು ಕೂಡ ನೋಡೋರು ನೋಡ್ರಿ, ಕೊಳತುಂಬ ಮಾಲಿ ಹಾಕಿರಂತಂದ್ರ ಮಾಡಿಕೊಂಡ ಹೆಂಡತಿ, ಮಾಡಿಕೊಂಡ ಗಂಡ ದೂರ ಕುಂತು ನೊಣ ಹೊಡಿತಿರ್ತಾರ. ಆದ್ರ ಶರೀರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಮಾಲಿ ಸ್ವಾಟಿ ತಿವ್ದ ಹೇಳ್ತಾವ. ಏನಂತ? ಏ ಹುಚ್ಚ ಮನುಷ್ಯ, ನೀನು 100 ವರ್ಷ ಆಯುಷ್ಯದೊಳಗ ಒಂದ್ ದಿವಸ ಕೂಡ ಬಂದು ಶಿವಲಿಂಗಪ್ಪನ ಸೇವಾ ಮಾಡಲಿಲ್ಲ. ಶಿವಲಿಂಗಜ್ಜನ ಪುರಾಣದೊಳಗೆ ಬಂದು ಒಂದಿಷ್ಟು ಪುರಾಣ ಕೇಳಲಿಲ್ಲ. ಶಿವಲಿಂಗಜ್ಜನ ಪುರಾಣದೊಳಗೆ ದಾನ ಧರ್ಮ ಮಾಡಲಿಲ್ಲ. ಊರಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡಲಿಲ್ಲ. ಊರಾಗ 4 ಮಂದಿ ಬೇಕಾಗ್ಲಿಲ್ಲ. ನಿನ್ನ ಇಡೀ 100 ವರ್ಷ ಆಯುಷ್ಯದೊಳಗ ನನ್ನ ಹಂಗ ಒಂದ ದಿವಸ ಬದುಕಿದ್ರು ಕೂಡ ಸುವಾಸನೆ ಬೀರ್ಲಾರ್ದಂಗ ದುರ್ವಾಸನೆಯನ್ನ ಬೀರ್ತ ಹೊಂಟೆಲ್ಲೋ ಅಂತ ತಿಳ್ಕೊಂಡು ಸ್ವಾಟಿ ತಿವ್ದ ಹೇಳುತ್ತವೆ, ತಿವ್ದು ಹೇಳುತ್ತ. ಅವಾಗ ನಮಗ್ ಗೊತ್ತಾಗಲ್ಲ. ಇನ್ನೂ ಆಶ್ಚರ್ಯ, ಮುಂದೆ ಹೋಗಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಿಮಗ, ಮನುಷ್ಯ ಬರಬೇಕಾದ್ರೂ ಕೂಡ ಹಂಗ ಬಂದಾನ, ಹೋಗ್ಬೇಕಾದ್ರೂ ಕೂಡ ಹಂಗ ಹೋಗ್ಕಾನ. ಯಾಕ? ಖಾಲಿ ಹಾತ್ ಮೇ ಆಯೇಗಾ, ಖಾಲಿ ಹಾತ್ ಮೇ ಜಾಯೇಗಾ. ಬರೇ ಕೈಲೆ ಬಂದೀವಿ, ಬರೇ ಕೈಲೆ ಹೊಕ್ಕಿವಿ, ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ. ಇನ್ನೂ ಒಂದು ಆಶ್ಚರ್ಯ ನಿಮಗೆ ಕಾಣ್ಬೇಕನ್ನಂಗಿತ್ತಂದ್ರ, ನೀವೆಷ್ಟೇ ದೊಡ್ಡವ್ರಿರ್ರಿ, ಎಷ್ಟೇ ಬಿಡವ್ರಿರ್ರಿ, ದಿನಕ್ಕ 2 ಜಾಗಕ್ಕ 2 ಸಾರಿ ಭೇಟಿ ಕೊಟ್ಟು ಬರ್ರಿ. ಎಲ್ಲಿ ಅಂತಂದ್ರ, ಒಂದೆದ್ದ ಈ ಸ್ಮಶಾನ ಅಂತಿರಲ್ಲ, ಸುಡುಗಾಡ್ಗಟ್ಟಿ ಸ್ಮಶಾನಕ್ಕ, 2ನೇದ್ದ ಗುರು ಇರ್ತಕ್ಕಂಥ ಗುರುವಿನ ಸನ್ನಿಧಾನಕ್ಕ. ಯಾಕೆ ಅಂತಂದ್ರ, ನೀವು ದಿನ ಬೆಳಿಗ್ಗೆ 1 ಸಾರಿ, ಸಾಯಂಕಾಲ 1 ಸಾರಿ ಸ್ಮಶಾನಕ್ಕೆ ಸುಡುಗಾಡಕ್ಕೆ ಹೋದ್ರಿ ಅಂತಂದ್ರ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಆಯಿ, ನಮ್ಮ ಮುತ್ಯ ಎಷ್ಟು ಮಂದಿ ಮಣ್ಣಾಗಿ ಹೋಗ್ಯಾರಲ್ಲ, ಅವ್ರಂತಾರ ಏನಂತ? ಏ ತಮ್ಮ,
ನಾವು ಬಂದ್ಬಿಟ್ಟಿವಿ. ಯಾಕ ಏಳಲಾರ್ದೆ ಇರ್ತಕ್ಕಂಥ ಜಾಗದೊಳಗ, ಬರಬಾರ್ದು ಇರ್ತಕ್ಕಂಥ ಜಾಗದೊಳಗೆ ಬಂದು ಮಲಗಿ ಬಿಟ್ಟಿವಿ. ಹೊಳ್ಳಿ ಎದ್ದೇಳಂದ್ರೆ ಹೇಳಕ್ ಬರ್ದಿಲ್ಲ ತಮ್ಮ, ಇನ್ನು ನಮ್ಮ ಜಾಗದಾಗ ನೀವು ಬಂದಿಲ್ಲ, ಇನ್ನೂ ಬದುಕಿರಿ ಅಂದ ಬಳಿಕ ಒಂದಿಷ್ಟು ಒಳ್ಳೇದು ಮಾಡಿ ಬರ್ರಿ ಅಂತ ತಿಳ್ಕೊಂಡು ನಮ್ಮ ಪೂರ್ವಜರು ಮಲಗಿರುವಂತವ್ರು ಎಚ್ಚರಿಸ್ತಾರ ನಮಗ. ಎರಡನೇದ್ದು ಗುರುವಿನ ಸನ್ನಿಧಾನಕ್ಕೆ. ಯಾಕ ಅಂತಂದ್ರ ಬಂದಿದ್ದ ಬರ್ಲಿ ಸದ್ಗುರುನಾಥ ನಿನ್ನ ದಯ ಬಂದಿರ್ಲಿ. ಯಾಕ ನಿನ್ನ ಆಶೀರ್ವಾದದಿಂದ ಇವತ್ತು ನಾ ಬದುಕು ಮಾಡ್ಲಿಕ್ಕತ್ತೀನಿ ಅಂದ್ರ ಒಂದ್ ದಿವಸ ಬದುಕು ಕೊಟ್ಟೆ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ. ಮೂರೇ ದಿನದ ಸಂತಿಯು ತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ. ಹೌದ, ಯಮನು ಕರಿತಾನ ನಿನಗವಮ್ಮ, ಏನು ಹೇಳದೆ ನೀ ನಡೆಯಬೇಕು ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ, ಮೂರೇ ದಿನದ ಸಂತಿಯು ತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ. ಯಮನು ಕರಿತಾನ, ಯಮನು ಕರಿತಾನ ನಿನಗವಮ್ಮ, ಯಮನು ಕರಿತಾನ ನಿನಗವಮ್ಮ, ಏನು ಹೇಳದೆ ನೀ ನಡೆಯಬೇಕು, ಏನು ಹೇಳದೆ ನಡೆಯಬೇಕು ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ. ಗಳಿಸಿದೀನಿ ಕೋಟಿ ಕೋಟಿ ರೊಕ್ಕ, ಇದ್ದರೇನಂತೆ ಸಾಯುವುದು ಪಕ್ಕ. ಗಳಿಸಿ ಇಟ್ಟಿದಿ ಕೋಟಿ ಕೋಟಿ ರೊಕ್ಕ, ಇದ್ದರೇನಂತೆ ಸಾಯುವುದು ಪಕ್ಕ. ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ, ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ. ಲೆಕ್ಕ ಸರಿ ಇದ್ದರ ಪೂರ್ವ ಜನ್ಮ ಪಕ್ಕ, ಲೆಕ್ಕ ಸರಿ ಇದ್ದರ ಪೂರ್ವ ಜನ್ಮ ಪಕ್ಕ. ಮೂರೇ ದಿನದ, ಮೂರೇ ದಿನದ, ಮೂರೇ ದಿನದ ಸಂತಿಯು ತಮ್ಮ. ಸಾವು ಹೇಳಿ ಕೇಳಿ ಬರುವುದಿಲ್ಲೋ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ಕಳ್ಕೋ. ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ಕಳ್ಕೋ. ಸುನೀತಾನ ಯಮ ಚರ್ಮ ನಿನ್ನ ಅರಿತಿಕೋ, ಸುನೀತಾನ ಯಮ ಚರ್ಮ ನಿನಗ ಅರಿತಿಕೋ. ಇನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ, ಇನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ. ಮೂರೇ ದಿನದ, ಮೂರೇ ದಿನದ, ಮೂರೇ ದಿನದ ಸಂತಿಯು ತಮ್ಮ. ಹೆಂಡತಿ ಮಕ್ಕಳು ಯಾರಿಲ್ಲ ಪಕ್ಕ, ಹೆಣ ಅಂತ ಅಂಜುತ್ತಾಳ ನಿಮ್ಮ ಅಕ್ಕ. ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ, ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ. ಹೆಣ ಅಂತ ಅಂಜುತ್ತಾಳು ನಿನ್ನ ಅಕ್ಕ. ಪ್ರಾಣ ಇರೋ ತನಕ ಈ ದೇಹ ಚೊಕ್ಕ, ಪ್ರಾಣ ಇರೋ ತನಕ ಈ ದೇಹವು ಚೊಕ್ಕ. ವಾಸನೆ ಬರುತ್ತಾದೋ ಸ್ವಲ್ಪ ಸಮಯಕ್ಕ, ವಾಸನೆ ಬರುತ್ತಾದೋ ಸ್ವಲ್ಪ ಸಮಯಕ್ಕ. ಮೂರೇ ದಿನದ, ಮೂರೇ ದಿನದ ಸಂತಿಯು ತಮ್ಮ. ಮಣ್ಣು ಪಾಲಾಗಿ ಹೋಗುವ ಈ ದೇಹಕ್ಕ,
ಕಣ್ಣು ಮುಚ್ಚುತ್ತಾರೋ ಒಂದೇ ಒಂದು ಕ್ಷಣಕ. ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಕಣ್ಣು ಮುಚ್ಚುತ್ತಾರೋ ಒಂದೇ ಒಂದು ಕ್ಷಣಕ. ಬಣ್ಣ ಬಣ್ಣದ ಪೇಪರು ನಿನ ರಥಕ, ಬಣ್ಣ ಬಣ್ಣದ ಪೇಪರು ನಿನ ರಥಕ. ಕಳೆದು ಹೋಗಿದೆ ಉಣುತ್ತಾರ ಮೂರೇ ದಿನಕ, ಹೋಳಿ ಗುಣುತ್ತಾರೋ ಮೂರೇ ದಿನಕ. ಮೂರೇ ದಿನದ ಸಂತಿಯು ತಮ್ಮ. ದಾನ ಧರ್ಮವು ಮಾಡುವುದು ಕಲ್ಕೋ, ಶ್ರೇಷ್ಠ ಗುರುವಿನ ಪಾದವನ್ನೇ ಹಿಡ್ಕೋ. ಗುರುವಿನ ಪಾದವನ್ನೇ ಹಿಡ್ಕೋ. ಆ ದಾನ ಧರ್ಮವು ಮಾಡುವುದು ಕಲ್ಕೋ, ಶ್ರೇಷ್ಠ ಗುರುವಿನ ಪಾದವನ್ನೇ ಹಿಡ್ಕೋ. ಭೈರ ಮಡಗಿಯ ಗುರು ಮಹಂತಗ ನಡ್ಕೋ, ಭೈರ ಮಡಗಿಯ ಗುರು ಮಹಂತಗ ನಡ್ಕೋ. ನಾಗೋಜೆ ಪದದ ಅರ್ಥ ತಿಳ್ಕೋ, ನಾಗೋಜೆ ಪದದ ಅರ್ಥ ತಿಳ್ಕೋ. ಮೂರೇ ದಿನದ ಸಂತಿಯು ತಮ್ಮ. ನೀ ಮಾಡುತ್ತ ಕೂತಿದಿ ಸುಮ್ಮ, ಯಮನು ಕರಿತಾನ ನಿನಗ ಒಮ್ಮ, ಯಮನು ಕರಿತಾನ ನಿನಗ ಒಮ್ಮ. ಏನು ಹೇಳದೆ ನಡೆಯಬೇಕು ಸುಮ್ಮ, ಏನು ಹೇಳದೆ ನಡೆಯಬೇಕು ಸುಮ್ಮ. ಮೂರೇ ದಿನದ ಸಂತಿಯು ತಮ್ಮ. ನೀ ಮಾಡುತ್ತ ಕೂತಿದಿ ಸುಮ್ಮ, ನೀ ಮಾಡುತ್ತ ಕೂತಿದಿ ಸುಮ್ಮ, ನೀ ಮಾಡುತ್ತ ಕೂತಿದಿ ಸುಮ್ಮ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಸದ್ಗುರು ಎಲ್ಲಾ ಲಿಂಗೇಶ್ವರ ಮಹಾರಾಜ್ ಕಿ. ಇಷ್ಟ ಹೇಳಿದ್ರು ಸುಮ್ಮನೆ ಕುಂತೂರು ಮಹಾರಾಜ್ ಕಿ. ಶಿವಸಂಭಜೈ ನಮಃ. 3 ದಿನದ ಶಂತೆಯು ತಮ್ಮ, ಮಾಡುತ್ತ ಕುಳಿತಿದಿ ಸುಮ್ಮ. ಯಮನು ಕರಿಲಾಕ ಬರ್ತಾನ ಒಮ್ಮ, ಏನು ಹೇಳದೆ ನಡಿಬೇಕು ಸುಮ್ಮ. ಎಲ್ಲರ ಇರೋದ ಇದು ಅರ್ಥ ಮಾಡ್ಕೊಂಡ್ರ ಏನು ಇಲ್ಲ ತಾಯಿ. 3ನೇದಾಗಿ ಅವಾಗ ಮಾಲಿ ಹಾಕ್ತಾರಲ್ಲ, ಸುಮ್ಮನೆ ಹಾಗೆ ಲಕ್ಷ ಕೊಟ್ಟು ನೋಡ್ರಿ ನೀವು. ಮನುಷ್ಯನ ಜೀವನದೊಳಗ ಸಂಸ್ಕಾರ ಅಂತ ಬರ್ತವೆ, ಷೋಡಶ ಸಂಸ್ಕಾರ ಅಂತೇಳಿ. ತಾಯಿ ಗರ್ಭ ಧರಿಸಿದಾಗಿನಿಂದ ಹಿಡ್ಕೊಂಡ ಅಂತಿಮ ಸಂಸ್ಕಾರದವರೆಗೂ 16 ಸಂಸ್ಕಾರ. 16 ಸಂಸ್ಕಾರ ಬೇಡ, ಜೀವ ಇದ್ದಂಥ ಸಮುದ್ರ ಒಂದು ಸಂಸ್ಕಾರ ಹೊಂದಿಬಿಟ್ರೆ ಸಾಕು, ಅದು ಗುರುವಿನ ಮಕ್ಕಳಾಗಬೇಕಂತ. ಭಾಳಷ್ಟು ಮಂದಿಗೆ ದೊಡ್ಡವರಾಗಿರ್ತೀವಿ, ನಮ್ಗೆ ಸಂಸ್ಕಾರ ಇರೋದಿಲ್ಲ. ಹೆಂಗೆ ಮಾತಾಡ್ಬೇಕು, ಎಲ್ಲಿ ಏನು ಮಾತಾಡ್ಬೇಕು, ಹೆಂಗೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ದೊಡ್ಡವರಾಗಿ ನಮ್ಗೆ ಸಂಸ್ಕಾರ ಗೊತ್ತಿಲ್ಲ ಅಂದ್ರೆ ಇನ್ನು ಮಕ್ಕಳಿಗೇನು ಗೊತ್ತಾಗತ್ತೆ ರೀ ಅಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಇದನ್ನು ಹೇಳಿ ಮುಗಿಸ್ತೀನಿ. 2 ಗಂಡ ಹೆಂಡ್ತಿದ್ರು, ಎಲ್ಲಿದ್ರು 2 ಹತ್ರ ಮತ್ತು 4 ಮಂದಿ ಇರ್ತಾರ ಅಂತ ಕೇಳ್ಯಾನಿ. ಭಾಳ ಚಂದ ಜೀವನ ನಡೆದೈತು. ಹೆಂಗೆ ಪ್ರವಚನ ನಡೆದೈತಿ, ಹಿಂಗೆ ಪ್ರವಚನ ನಡೆದಿತ್ತು. ನಡೆದಾಗ ಅದ ತಿಳುವಳಿಕೆ ಬರ್ತಕ್ಕಂಥ ಮಗ ಇದ್ದ ಮನ್ಯಾಗ, ಒಂದು 5-6 ವರ್ಷದ ಮಗ. ನಡಿಪ ಮತ್ತು ಅಜ್ಜನ ಮಾಡಿದ ಪುರಾಣ ನಡತಿ, ಪುರಾಣ ಕೇಳಿ ನಡಿ ಅಂತ ತಿಳ್ಕೊಂಡು ದಿನಾ ಮಗನಿಗೆ 4 ಒಳ್ಳೆ ನೋಡಿ ಬೀಳೆ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಿದ್ಲು. ಕರ್ಕೊಂಡು ಬಂದು ನೀವು ಹೆಂಗೆ ಕುಂತೀರಿ, ಹೆಣ್ಮಕ್ಳ ಮಧ್ಯೊಳಗೆ ಮಗನ ಕರ್ಕೊಂಡು ಕೂಡ್ತಿದ್ಲು. ಆ ಹುಡುಗ ಏನು ಗೊತ್ತು ಕೇಳ್ರಿ, ಸಣ್ಣ ಹುಡುಗ. ಆ ಹುಡುಗ ಭಾಳ ಚಂದ ಪುರಾಣ ನಡೆದಿರ್ಬೇಕ, ಇದಕ್ಕಂತಿರ್ಲಿವ ಏಕಿ ಧ್ವನಿ ಅಂತಿರ್ಲಿ. ಅವಂದ ಯವ್ವ ಅಂದ, ಏನು ನಂಗೆ ಅರ್ಜೆಂಟ್ ಒಂದಾಕ ಬಂದವ ಅಂದವ. ಕರ್ಕೊಂಡು ಹೋಗಿ ಬಂದು ಹೊಳೆ ಮತ್ತೆ ಮರ್ದಿವ್ಸ ಪುರಾಣ. ಹಿಂಗ ದಿನ ಪುರಾಣ ಭಾಳ ಚಂದ ನಡೆದಿರ್ಬೇಕ. ಪುರಾಣ ಭಾಳ ಚಂದ ನಡೆದಾಗ ಆ ಹುಡುಗ ಅಂತಿದ್ದ, ಯವ್ವ ಅಂತಿದ್ದ, ಏನು ನಂಗೆ ಅರ್ಜೆಂಟ್ ಏಕಿ ಬಂದಾವ. ಕುಡಿದ ಮಂದ್ಯಾಗ ಅಸಹ್ಯಗತ್ತ ಬಾ ಅಂತ ತಿಳ್ಕೊಂಡು ಅವು ನಿನಗೇನಾದ್ರು ಹಂಗೆ ಪುರಾಣದೊಳಗೆ ಒಂದಕ್ಕೆ ಬಂದಂದ್ರೆ ಒಂದಕ್ಕೆ ಬಂದವನ್ ಬೇಡ, ನನ್ನ ಪದ ಹಾಡೋಂಗ ಆಗೈತೆ ಅನ್ನೋ ಅಂದ.
ಆ ಹುಡುಗ ಅವನ್ ಮಾತು ಕೇಳಿದ, ನೆನಪಿಟ್ಟ, ಪುರಾಣಕ್ಕೆ ಬಂದ್ಲು. ಪುರಾಣ ಬಹಳ ಚಂದ ನಡೆದಿತ್ತು. ಮತ್ತ ಇವಂದ ಯವ್ವ ಅಂದ, ಏನು ನಾ ಅರ್ಜೆಂಟ್ ಪದ ಹಾಡ್ತೀನಿ ಅಂದ. ಪದ ಹಾಡಿಸ್ಕೊಂಡ್ ಬಂದ್ಲ. ಆಕೇನ್ ಮಂದಿಗೆ ಹೆಂಗ ಅನಿಸ್ಲಿ, ಯಾಕ ಪದ ಹಾಡ್ದಂಗ್ ಕೂಡ ಬ್ಯಾರೆ ತಿಳ್ಕೊಂಡ್ಬಿಟ್ರ ಜನ. ಆಶ್ಚರ್ಯ ಏನು ಅಂತಂದ್ರ, ವರ್ಷದೊಳಗ ಒಂದ್ ಸಾರಿ ಅಪ್ಪ ಕರ್ತೃ ಶಿವಲಿಂಗನ ಜಾತ್ರಿ, ಇಂಡಿ ಒಳಗ ತಮ್ಮ ನೌಕರಿ ಮಾಡ್ತಿದ್ದ. ತಮ್ಮಗ ವರ್ಷ ಜಾತ್ರಿ ಬಾ ಬಾ ಬಾ, ಯಾಕ ಸಾಮೂಹಿಕ ಕಾರ್ಯಕ್ರಮ ನಡೀತಾವ, ಹಲವಾರು ಪೂಜ್ಯರ ದರ್ಶನ ಆಗತ್ತ, ಬಾ ತಮ್ಮ ಅಂತ ಕರು ಕೂಡ ಬಂದಿದ್ದಿಲ್ಲ. ಒಂದ್ ಸಾರಿ ತಮ್ಮಗ ರಿಕ್ ಹಾಕಿ ಬಿಟ್ಲು. ಈ ಸಲ ಒಂದ್ ದಿವ್ಸ ನೀನು ರಜೆ ಮಾಡ್ಕೊಂಡು ಬರಬೇಕಂತ ತಿಳ್ಕೊಂಡು ಹೇಳಿದ. ತಮ್ಮ ಆತ್ ಬಿಡು, ಅಕ್ಕನ ಇಷ್ಟು ಪ್ರೀತಿಯಿಂದ ಕತ್ತ ಯಾರು ಬೇಡ ಅಂತ ತಿಳ್ಕೊಂಡು ತಮ್ಮ ಬಂದ. ಬಟ್ಟ ಜಾತ್ರೆ ಎಲ್ಲ ಮುಗೀತು, ಪ್ರಸಾದ ಮಾಡಿದ್ರು, ಏನು ಕಾಣಿಕೆ ಬರ್ಸಿದ್ರು. ಇವತ್ತೊಂದ್ ದಿವ್ಸ ವಸ್ತಿದ್ದು ಹೋಗು ತಮ್ಮ ಅನ್ಲಕ್ಕೆ. ಇವ ಸರಿ ಬಿಡು ಅಂತ ತಿಳ್ಕೊಂಡು ತಮ್ಮನು ಕೂಡ ವಸ್ತಿ ಉಳ್ದ. ಈಕೇನು ಮಗ ಇದ್ನಲ್ಲ ಅವ ಅಂದ, ಯವ್ವ ಅಂದ, ಏನು ನಾ ಇವತ್ತು ಮಾವನ ಮಗ್ಲ ಮೊಕ್ಕೊಂತೀನಿ ಅಂದ್ಲ. ಇವತ್ತು ಮಾವನ ಮಗ್ಲ ಮೊಕ್ಕೊಂತೀನಿ ಅಂದ್ಕೊಳ್ಳಿ. ಅವ್ರು ಒಂದು, ಏ ತಮ್ಮ ಮತ್ ಹಿಂಗ ನಿನ್ನ ಹಳೇನ ಮೊಕ್ಕೊಂತಮ್ಮ, ನಿನ್ನ ಮಗ್ಲ ಕರ್ಕೊಂಡು ಮೊಕ್ಕೋ ಅನ್ಲಕ್ಕೆ. ಸಹಜ ಆಡ್ ಭಾಷೆ ಒಳಗ ಅನ್ಲಕ್ಕೆ. ನಿನ್ನ ಹಳೆಯ ನಿನ್ನ ಮಗ್ಲ ಮೊಕ್ಕೊಂತ ಕರ್ಕೊಂಡು ಮೊಕ್ಕೋ ಅಂತ ತಿಳ್ಕೊಂಡು ಯಾವಾಗ ಅನ್ಲ ಇವ ಆತ್ ಬಿಡು, ಮತ್ತೆ ಅಪ್ರೂವಕ್ಕೆ ಬಂದ ಅಂತ ತಿಳ್ಕೊಂಡು ಕರ್ಕೊಂಡು ಮೊಕ್ಕೊಂಡ್ರು. ಯಾವಾಗ ಕರ್ಕೊಂಡು ಮೊಕ್ಕೊಂಡ ಮಾವ. ಮೊಕ್ಕೊಂಡ ತಕ್ಷಣ ರಾತ್ರಿ 12 ಗಂಟೆ ಆಗೈತಿ, 12. ಯಾವಾಗ ರಾತ್ರಿ 12 ಆಗೈತಿ, ಇವ ಎದ್ದ, ಮಾವ ಅಂತ. ಏನು ನಾ ಅರ್ಜೆಂಟ್ ಪದ ಹಾಡಬೇಕು ಅಂದವ. ಮಾವ ಅಪರೂಪಕ್ಕೆ ಡ್ಯೂಟಿಗೆ ರಜೆ ಹಾಕಿ ಬಂದಾನ. ಇವತ್ತೊಂದ್ ದಿವ್ಸ ಚಂದ ನಿದ್ದೆ ಮಾಡ್ಬೇಕಂದ್ರೆ ಇವ್ ನಿದ್ದೆ ಮಾಡಕ್ ಬಿಡೋಲ್ಲ ಅಂತ ತಿಳ್ಕೊಂಡವ. ನಮ್ಮ ಮಾವ ಅಳಿಯಾಗಂದಲೇ ತಮ್ಮ ಇನ್ನೊಂದ್ 4 ತಾಸು ಮಕ್ಕಳು ಬೆಳಕ್ ಹರಿದ ಬಿಡ್ತೈತಿ, ಬೆಳಗ್ಗೆದ್ದು ಹಾಡಿ ಅಂತ ಸುಮ್ಮನೆ ಮಕ್ಕೋ ಅಂದವ. ಒಂದ್ ತಾಸು ಹೋತ. ಮಾವ ಅಂದ, ಏನು ಅಂದ, ನಾ ಅರ್ಜೆಂಟ್ ಪದ ಹಾಡಬೇಕ ಪದ ಅಂದಿವ. ತಮ್ಮ 3 ಗಂಟೆ ಆಗ್ಯದ, ಇನ್ನೊಂದ್ 2 ತಾಸು ಬೆಳಗ್ ಹರಿದ ಬಿಡ್ತೈತಿ, ಇನ್ನೊಂದ್ 2 ತಾಸು ಮಕ್ಕೊಂಬಿಡ. 4 ಗಂಟೆ ಆಯ್ತು. ಮಾವ ಏನು ಅಂದ, ನಾ ಅರ್ಜೆಂಟ್ ಪದ ಹಾಡಕ ಬೇಕಂದವ. ಇವಂಗ್ ಯಾವ ಪದ ಹಾಡ್ತಾ ಅಂತೇಳಿ ಅವಂಗ್ ಗೊತ್ತಿಲ್ಲ. ಅವ ಮಾವ ಅನ್ನಕತ್ತ, ಇವ ನಿದ್ದೆ ಮಾಸಿ ಕೊಟ್ಟಂಗಿಲ್ಲ ಅಂತ ತಿಳ್ಕೊಂಡು ಮಾವ ಕಿವಿಯಾಗ ಅಳಿಯಾಗಿ ಏನ್ ಹೇಳಿದ, ನೋಡ್ತಮ್ಮ ನೀ ಪದ ಹಾಡಕ್ ಬೇಡ ಅಂದಿಲ್ಲ, ಆದ್ರ ಓಣ್ಯಾಗ ಮಕ್ಕೊಂಡವರು ಕೂಡ ನಿನ್ನ ಹಾಡುವಂತ ಪದ ಕೇಳಿ ಎದ್ದು ಹೇಳ್ಬಾರ್ದ, ಮಕ್ಕೊಂಡಿರ್ತಕ್ಕಂಥ ನಿಮ್ಮಪ್ಪ ನಿಮ್ಮವನು ಕೂಡ ಹೇಳ್ಬಾರ್ದ, ನನಗೂ ನಿದ್ದಿಗೆಡಬಾರ್ದ, ಯಾರಿಗೆ ಕೇಳಲಾರ್ದಂಗ ಯಾರಿಗೆ ಹೇಳಲಾರ್ದಂಗ ನಿಧಾನ ನನ್ನ ಕಿವಿಯಾಗ ಅಂದವ. ಯಾವಾಗ ಮಾವ ಯಾರಿಗೂ ಕೇಳಲಾರ್ದಂಗ ಮನ್ಯಾಗಿದ್ದವ್ರು ಎದ್ದು ಹೇಳ್ಬಾರ್ದ, ಓಣೆಗಿದ್ದವ್ರು ಎದ್ದು ಹೇಳ್ಬಾರ್ದ, ನೀ ಹಾಡಕತ್ತೆ ಎದ್ದು ಕುಂದ್ರಬಾರ್ದ, ನನಗೂ ನಿದ್ದೆ ಹಾರಬಾರ್ದ, ಹಂಗ ಯಾರಿಗೂ ಹೇಳಲಾರ್ದಂಗ ಯಾರಿಗೂ ಕೇಳಾರ್ದಂಗ ನಿಧಾನ ನನ್ನ ಕಿವಿಯಾಗ ಹಾಡ ಅನ್ನೋದ್ರೊಳಗೆ ಸೀದಾ ಹಾಡಕ ಚಾಲು ಮಾಡ್ಯ. ನೀವ ಏನ್ ಮಾಡಕತ್ತೀರಿ ತಮ್ಮ? ಪದ ಹಾಡಕತ್ತೀನಿ. ಯಾರು ಹೇಳ್ಯಾರ? ನಮ್ಮವ್ವ ಹೇಳ್ಯಾಳ. ಏನ್ ಮಾಡ್ತಾರವ್ವ? ಕಾರಣ ಏನು ಅಂತಂದ್ರೆ ನಾವು ಹೆಂಗ ಸಂಸ್ಕಾರ ಕೊಡ್ತೀವಿ ಹಂಗ ಮಕ್ಕಳು ಬೆಳಿತಿರ್ತಾವಂತೆ. ಷೋಡಶ ಸಂಸ್ಕಾರ ಅಂತಂದ್ರೆ ಹೆಸರಿಡುವಂಥದ್ದು ಒಂದು ಸಂಸ್ಕಾರ ಎನ್ನತಕ್ಕಂಥ ವಿಚಾರ ಇವತ್ತಿನ ದಿವಸ ತಿಳ್ಕೊಂಡು ಆ ಹೆಸರಿಡುವಂಥ ಕಾರ್ಯಕ್ರಮವನ್ನ ತಾಯಂದ್ರೆಲ್ಲ ನಡೆಸಿಕೊಡ್ಬೇಕಂತೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ ನನ್ನ ಸೇವೆಯಲ್ಲಿ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡ್ತೇನೆ. ನಾರಾಯಣ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ ಲವಕುಶರೆಂದು ತೂಗ್ಯಾಳೆ ಸೀತಮ್ಮ, ನಗು ನಗುತ್ತ ವನವಾಸ ಕಳೆದಾಳೆ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ಕೂಸು
ಮನೆಗೆ ಬೀಸಣಕಿಯ ತಕ್ಕ ಕೂಸು ಇದ್ದ ಮನೆಗೆ ಬೀಸಣಕಿಯ ತಕ್ಕ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಕಿ ಗಾಳಿ ಸುಳಿದಂಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಕಿ ಗಾಳಿ ಸುಳಿದಂಗ ಆಡಿ ಮಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ ಜನಕ ರಾಜನ ಮಗಳು ಒನಕೆ ತೊಟ್ಟಿಲ ಕಟ್ಟಿ ಜನಕ ರಾಜನ ಮಗಳು ಒನಕೆ ತೊಟ್ಟಿಲ ಕಟ್ಟಿ ಲವಕುಶರೆಂದು ಹೆಸರಿಟ್ಟು ಕರೆದಾಳೆ ಲವಕುಶರೆಂದು ತೂಗಾಳೆ ಸೀತಮ್ಮ ನಗು ನಗುತ್ತ ವನವಾಸ ಕಳೆದಾಳೆ ನಗು ನಗುತ್ತ ವನವಾಸ ಕಳೆದಾಳೆ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ ಬಂಗಾರದ ಮುಖವ ಬಂಗಾರದ ಮುಖವ ಬಂಗಾರದ ಮುಖವ ತೊಳೆದೇನ जगतगुरु शिवलिंगेश्वर महाराज की सद्गुरु यल्ला लिंगेश्वर महाराज की शिव संबजय नमः पार्वती शिव हर हर महादेव ಹಸರ ಚೀಟಿ ನಂಗಿ ಮೈಯಾಗ ತಿಡಿಮಿಟಿ ಹಸರ ಚೀಟಿ ನಂಗಿ ಮೈಯಾಗ ತಿಡಿಮಿಟಿ ತಿಡಿ ತಿಡಿ ಉಡಸಿದರ ಕುರುಕುಲು ನಗತಾರ ಜೋ ಜೋ ತಿಡಿ ತಿಡಿ ಉಡಸಿದರ ಕುರುಕುಲು ನಗತಾರ ಜೋ ಜೋ ತಿಡಿ ತಿಡಿ ಉಡಸಿದರ ಕುರುಕುಲು ನಗತಾರ ನಗತಾರ ಜೋ ಕಾಟಿದರ ಕುರುಕುಲು ನಗತಾರ ಜೋ ಜೋ ತಿಡಿ ತಿಡಿ ಜೋ ಜೋ ತಿಡಿ ತಿಡಿ ಕಾಟಿದರ ಕಡಿಕಾಲ ನಗುತ್ತಾರ ಜೋ ಜೋ ಸಕ್ಕರೆ ಪಾವೆ ಸಾಬಳಲು ಬಟ್ಟಲ ತುಂಬಿ ಸಕ್ಕರೆ ಪಾವೆ ಸಾಬಳಲು ಬಟ್ಟಲ ತುಂಬಿ ತುತ ಮಾಡಿ ಉಣಸಿದರ ಹಠ ಮಾಡಿ ಎಳತಾನ ಜೋ ಜೋ ತುತ ಮಾಡಿ ಉಣಸಿದರ ಹಠ ಮಾಡಿ ಎಳತಾನ ಜೋ ಜೋ ತುತ ಒಳ್ಳೆ ಪಾಯಸ ಮಾಡಿ ಬೆಳ್ಳಿ ಬಟ್ಟಲದಾಗ ಒಳ್ಳೆ ಪಾಯಸ ಮಾಡಿ ತುಕ ಮಾಡಿ ಉಣಸಿದರ ಹಠ ಮಾಡಿ ಎಳತಾರ ಜೋ ಜೋ ತುತ ಮಾಡಿ ಉಣಸಿದರ ಹಠ ಮಾಡಿ ಎಳತಾರ ಜೋ ಜೋ ತುತ ಮಾಡಿ ಉಣಸಿದರ ಹಠ ಮಾಡಿ ಎಳತಾರ ಜೋ ಜೋ ತುತ ಮಾಡಿ ಉಣಸಿದರ ಹಠ ಮಾಡಿ ಎಳತಾರ ಜೋ ಜೋ ಇಪ್ಪತ್ತೊಂದಳಿಯಾಗ ಅದರಾಗ ನೆಲದ ಸೂರ ಬಾಯನ್ನ हल 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 ಕಸ್ತೂರಿ ರಂಗ ಜೋ ಜೋ ಬಾಯ
ಕಸ್ತೂರಿ ರಂಗ ಕುಸಿನ ತೋಟಲಕ ಮೂವತ್ತೊಂದಳಿಯಾಗ ಕುಸಿನ ತೋಟಲಕ ಮೂವತ್ತೊಂದಳಿಯಾಗ ಅದರಾಗ ನನದಾಡ ಬಳಸರ ಪುಂಡಲಿಂಗ ಬಾಯನ್ನ ಕಸ್ತೂರಿ ರಂಗ ಜೋ ಜೋ ಬಾಯನ್ನ ಕಸ್ತೂರಿ ರಂಗ ಜೋ ಜೋ ಬಾಯನ್ನ ಕಸ್ತೂರಿ ರಂಗ ಜೋ ಜೋ ಬಾಯನ್ನ ಕಸ್ತೂರಿ ರಂಗ ತಂದಳಿಯಾಗ ಕುಸಿನ ತೋಟಲಕ ನಲ ತಂದಳಿಯಾಗ ಅದರಾಗ ನಲದಾಡ ಮಿರಗಿ ಎಲ್ಲ ಲಿಂಗ ಬಾಯನ್ನ ಕಸ್ತೂರಿ ರಂಗ ಜೋ ಜೋ ಬಾಯನ್ನ ಕಸ್ತೂರಿ ರಂಗ ಜೋ ಬಾಯನ್ನ ಕಸ್ತೂರಿ ರಂಗ ಜೋ ಜೋ ಬಾಯನ್ನ ಕಸ್ತೂರಿ ರಂಗ ಪಾತಾಳ ಗಂಗ್ಯಾಗ ಚೋಳಂಗನಾಗೆ ಹಿಂಗ ಗಿರಿಗುಡ್ಡ ಹರ ಹರ ಕೂಗಿ ಜೋ ಜೋ ಹಿಂಗ ಗಿರಿಗುಡ್ಡ ಹರ ಹರ ಕೂಗಿ ಜೋ ಜೋ ಹಿಂಗ ಗಿರಿಗುಡ್ಡ ಹರ ಹರ ಕೂಗಿ ಜೋ ಜೋ ಹಿಂಗ ಗಿರಿಗುಡ್ಡ ಹರ ಹರ ಕೂಗಿ ಒಂದೈದು ಹೆಸರು ಮೊದಲು ಒಂದೇದು ಜಟ್ಟಿಂಗ್ರಾಯ ಅಂತ ಹೇಳ್ರಿ. ಒಂದೇದು ಜಟ್ಟಿಂಗ್ರಾಯ ಏನ್ರಿ? ಅನ್ರಿ ಅವೇನ ಅಂತಿರಲ್ಲ ಅನ್ರಿ. ಒಂದೇದು ಜಟ್ಟಿಂಗ್ರಾಯ ಅಂತ ಹೇಳ್ರಿ. ಅವ ಎದ್ದು ನಿಲ್ರಿ, ಎದ್ದು ನಿಂತು ತೊಟ್ಲ ತೂಗ್ರಿ. ಅವ ಗವಾಗಳು ಹಾಡ್ತಾರ. 4 ಮೂಲಿಗೆ 4 ಮಂದಿ ನಿಂದ್ರಿ, ನಡಕ್ ಒಬ್ರು ನಿಂದ್ರಿ. ಎದ್ ನಿಲ್ರಿ. 4 ಮೂಲಿಗೆ 4 ಮಂದಿ ನಿಲ್ರಿ, ಎದ್ ನಿಲ್ರಿ. ಆ ಕಡೆ ಈ ಕಡೆ ಎದ್ ನಿಂತು ತೊಟ್ಲ ತೂಗ್ರಿ, ಗವಾಗಳು ಹಾಡ್ತಾರ. ತಂಗಿ ಹೇಳಿವ ಹಲೋ ಮಲಗಮ್ಮ ಕಂದ ಮಲಗಮ್ಮ ಕಂದ ಯನಗಾನಂದ ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ. ಲಾಲಿ ಲಾಲಿ ಸುವಾಲಿಜೋ, ಲಾಲಿ ಲಾಲಿ ಸುವಾಲಿಜೋ, ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ. ಹಾಲನ್ನು ಮಾರಿ ಬರ್ತೀನ, ಹಾಲ್ಗಡಗ ನಿನಗ ತರ್ತೀನ. ಹಾಲನ್ನು ಮಾರಿ ಬರ್ತೀನ, ಹಾಲ್ಗಡಗ ನಿನಗ ತರ್ತೀನ. ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ. ಅಳಬೇಡ ಕಂದ ಯನಗಾನಂದ, ತೊಟ್ಟಿಲವನ ತೂಗುವೆ. ಮೊಸರನ್ನು ಮಾರಿ ಬರ್ತೀನ, ಹಸರಾಗಿ ನಿನಗ ತರ್ತೀನ. ಮೊಸರನ್ನು ಮಾರಿ ಬರ್ತೀನ, ಹಸರಾಗಿ ನಿನಗ ತರ್ತೀನ. ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ.
ಮಲಗಮ್ಮ ಕಂದ ಎನಗಾನಂದ ತೊಟ್ಟಿಲವನ ತೂಗುವೆ. ಬೆಣ್ಣೆಯ ಮಾರಿ ಬರ್ತೀನ, ಬೆಳ್ಳಿಯ ಗೆಜ್ಜೆ ಚೈನ ತರ್ತೀನ. ಬೆಣ್ಣೆಯ ಮಾರಿ ಬರ್ತೀನ, ಬೆಳ್ಳಿಯ ಗೆಜ್ಜೆಯ ತರ್ತೀನ. ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ. ಲಾಲಿ ಲಾಲಿ ಸುವಾಲಿಜೋ, ಲಾಲಿ ಲಾಲಿ ಸುವಾಲಿಜೋ. ತೊಟ್ಟಿಲವನ ತೂಗುವೆ, ಓ ಜೋಗುಳವನ ಹಾಡುವೆ. ತೊಟ್ಟಿಲವನ ತೂಗುವೆ, ಜೋಗುಳವನ ಹಾಡುವೆ. ಸದ್ಗುರು ಯಲ್ಲಾ ಲಿಂಗೇಶ್ವರ ಮಹಾರಾಜ್ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಶಿವಸಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಆರತಿ ಮಾಡ್ರವ್ವ, ಆರತಿ ಮಾಡಿ ನಿಮ್ಮ ಯಜಮಾನ್ರ ಹೆಸರು ಹೇಳಿ ಕುಂತ ಬಿಡ್ರಿ ಈ ಕಡೆ. ಆರತಿ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ಉಪನ್ಯಾಸಕರು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮೋ ನಮಃ ಎಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಈ ಸದ್ಗುರುಗಳಿಗೆ ಹಣೆಮಣೆ ನಮಿಸುತ್ತಾ ಹಾಗೂ ಪ್ರವಚನ ಕಾರ್ಯವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ಗುರುಗಳಿಗೂ ಕೂಡ ವಂದನೆಗಳನ್ನು ಮಾಡುತ್ತಾ, ವೇದಿಕೆ ಮೇಲಿರುವಂಥ ಕಲಾಕಾರರಿಗೂ ಹಾಗೂ ಈ ಊರಿನ ಹಿರಿಯರಿಗೂ ಕಿರಿಯರಿಗೂ ವಂದಿಸುತ್ತಾ, ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಗರ್ಭವೆಂಬ ಗುಡಿಯಲ್ಲಿ ರಕ್ತವೆಂಬ ಅಭಿಷೇಕವನ್ನು ಮಾಡಿ ಕರುಳು ಎಂಬ ಮಾಲೆಯನ್ನು ಧರಿಸಿ ಅಚ್ಚುಕಟ್ಟಾಗಿ ತನ್ನ ಮಗುವನ್ನು ಜೋಪಾನವಾಗಿ ಮಾಡುವಂತಹ ಮಹಾತಾಯಂದಿರಿಗೆ ನಮೋ ನಮನ ಎಂದು ನಮಿಸುತ್ತಾ, ಇಂದು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ನೀಡಿದಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ಈ ಶಿವಪುರ ಗ್ರಾಮಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೇನೆ ನಾನಿಲ್ಲಿ. ಅದು ವಿಶೇಷವಾಗಿ ತೊಟ್ಟಿಲ ಕಾರ್ಯಕ್ರಮ ದಿವಸ ನನ್ನನ್ನು ಕರೆದು ಆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ದೀರಾ. ಆ ಯಲ್ಲಾಲಿಂಗ ಮಹಾರಾಜರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳ್ತಾ, ಇಲ್ಲಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ಹೇಳಿದ್ರು ಮಹಿಳೆಯರ ಬಗ್ಗೆ ಒಂದು 4 ಮಾತುಗಳನ್ನ ಹೇಳಿ ಹೋಗ್ಬರ್ರಿ ಮೇಡಮ್ ಅವರೇ, ನಮ್ಮ ಊರಿಗೆ ಬರಬೇಕು ನೀವು ಅಂತ ಅಪ್ಪವರು ಹೇಳಿದ್ದಾರೆ ಅಂತ ನಮ್ಮ ಶಾಲೆಯ ಗುರುಗಳು ತಿಳಿಸಿದ್ರು. ಅದೇ ರೀತಿ ರಾತ್ರಿ ಆಗ್ಯದ, ಆದ್ರೂ ನನ್ನ ಮಾತು ಕೇಳ್ತಿರಲ್ಲ ಗೊತ್ತಿಲ್ಲ. ನನ್ ತಿಳಿದ ಮಟ್ಟಿಗೆ 1-2 ಮಾತು ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ. ನನ್ನ ಅನುಭವದ 1-2 ಮಾತುಗಳನ್ನ ಹೇಳ್ತೀನಿ. ಮಹಿಳೆಯರು ಈ ಸಮಾಜದೊಳಗೆ ಹೆಂಗ್ ಬದುಕಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ. ನನ್ನ ಒಂದು ದೃಷ್ಟಿಕೋನದ ರೀತಿಯೊಳಗೆ ಯಾವ ರೀತಿ ಬದುಕಬೇಕು ಅಂತ. ಇಲ್ಲಿ ಮಹಾ ಶರಣೆ ಅಕ್ಕ ಮಹಾದೇವಿಯವರ ಒಂದು ವಚನದೊಂದಿಗೆ 1-2 ನುಡಿಗಟ್ಟನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ.
ರೂಪಿದ ಫಲವೇನು ಗುಣವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹೈನಿಲ್ಲದನ್ನಕ್ಕ, ಅಲಗವಿದ್ದು ಫಲವೇನು ಮನಸ್ಸಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಮಹಾಶರಣೆ ಅಕ್ಕ ಮಹಾದೇವಿನ ಯಾಕೆ ನೆನ್ಸ್ಕೊಂಡೆ ಅಂದ್ರೆ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಾಗ್ಯದ, ಹಾಗಾಗಿ ಶಿವಶರಣೆಯನ್ನ ನೆನ್ಸ್ಕೋಬೇಕಾಗ್ತದೆ.